दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोग शरणादे बसव महा गुरु निಮಗೆ ವಿಶ್ವಗುರು ಮಹಾಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರು ಆದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಸ್ತ್ರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಮುರುಘಾ ಮಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಮಲ್ಲಿಕಾರ್ಜುನಪ್ಪಗಳ ಚರಣಾರವಿಂದಗಳಲ್ಲಿ ಶರಣುಗಳನ್ನು ಸಲ್ಲಿಸಿ ಸೇರಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ, ಮಕ್ಕಳೇ, ಕಲಾವಿದರೇ, ದಾಸೋಹಿಗಳೇ, ನಮಗೆಲ್ಲರಿಗೂ ಶರಣ. ನಿನ್ನೆ ನಾವು ಗುರುಮಾತೆ ಅಕ್ಕನಾಗಮ್ಮನವರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಲಿಂಗ ಮಾತೆ, ಲಿಂಗ ಸ್ವರೂಪಿ ಶರಣರಿಗೆಲ್ಲ ಸದುವಿನಯದ ತಾಯಿಯಾಗಿದ್ದಂತಹ ನೀಲಲೋಚನೆ ಅಮ್ಮನವರನ್ನ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ನೀಲಮ್ಮ, ನೀಲಾಂಬಿಕೆ, ನೀಲಲೋಚನೆ ಅನ್ನುವಂತಹ ಈ ತಾಯಿ ಬಸವಣ್ಣನವರ ಅವರೇ ಹೇಳೋ ಪ್ರಕಾರ ಪೃಥ್ವಿಗೆ ಅಗ್ಗಳ ಚೆಲುವೆ. ಅಂದ್ರೆ ರಾಜಕುಮಾರಿಯ ಸೌಂದರ್ಯ, ರಾಜಕುಮಾರಿಯ ದಿಟ್ಟತನ, ರಾಜಕುಮಾರಿಗೆ ಇರಬೇಕಾದಂತ ಎಲ್ಲ ವಿದ್ಯೆ ಎಲ್ಲವನ್ನೂ ಒಳಗೊಂಡಂತಹ ನೀಲಲೋಚನೆ ಅಮ್ಮ ಹರಿಹರ ಕವಿಗೆ ಪರಿಚಯ ಇದ್ದಂಗೆ ಕಾಣಿಸೋದಿಲ್ಲ. ಹರಿಹರ ಕವಿಗೆ ಒಬ್ಬರಿಗೆ ಅಲ್ಲ, ಭೀಮಕವಿ, ಹರಿಹರ ಮತ್ತು ಇನ್ನು ಬೇರೆ ಕವಿಗಳಿಗೆ, ಪಾಲ್ಕುರ್ಕೆ ಸೋಮರತ್ನನು ನೀಲಾಂಬಿಕೆ ಹೆಸರು ಹೇಳದಂಗೆ ಕಾಣೋದಿಲ್ಲ, ಗಂಗಾಂಬಿಕೆ ಹೆಸರು ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಎಲ್ಲಾ ಶರಣರ ವಚನಗಳಲ್ಲಿ ನೀಲಲೋಚನೆ, ನೀಲಮ್ಮ, ನೀಲಾಂಬಿಕೆ ಇದೇ ಹೆಸರುಗಳೇ ರಾರಾಜಿಸ್ತಾ ಇದೆ. ಸುಮಾರು ವಚನಗಳಲ್ಲಿ ಹುಡುಕಿದ್ರೆ ಅಲ್ಲಮ ಪ್ರಭುಗಳಿಂದ ಹಿಡ್ಕೊಂಡು ಸಿದ್ದರಾಮೇಶ್ವರರು, ಲಕ್ಕಮ್ಮ ತಾಯಿ, ಗಟ್ಟಿವಾಳಯ್ಯ, ಮಹಾದೇವಿ ಅಕ್ಕ ಇವರೆಲ್ಲರ ವಚನಗಳಲ್ಲಿ ಮತ್ತು ಬಸವಣ್ಣನವರ ವಚನದಲ್ಲಿ 3-4 ಬಾರಿ ನೀಲಲೋಚನೆ ಹೆಸರೇ ಉಲ್ಲೇಖ ಆಗಿದೆ. ಪ್ರಾಯಶಃ ಇವರೇನು ಕಾವ್ಯಗಳನ್ನು ಬರೆದ್ರಲ್ಲ, ಇವರೆಲ್ಲ ಶಿವ ಅಂದ್ರೆ ಕೈಲಾಸವಾಸಿ ಶಿವನನ್ನು ಒಪ್ಪಿದವರು, ಶೈವ ಧರ್ಮಕ್ಕೆ ಸೇರಿದಂತಹ. ಬಸವಣ್ಣನನ್ನು ಕೂಡ ಶಿವನ ಜೊತೆಗೆ ಸಮೀಕರಿಸಕ್ ಹೋಗಿ ಶಿವನಿಗೆ 2 ಹೆಂಡತಿಯರಿದ್ದ ಹಾಗೆ ಬಸವಣ್ಣನವರು 2 ಹೆಂಡತಿ ಇರ್ಬೋದು ಅಂತ, ಹಾಗೆ ಇವರೇನೋ ಚೇಷ್ಟೆ ಮಾಡ್ದಂಗೆ ಕಾಣಿಸ್ತಾನೆ. ಹರಿಹರ ಅಂತೂ ಹಿಂಗೆ ಹೇಳ್ತಾನೆ, ಗಂಗಾಂಬಿಕೆ ಹೆಸರು ಹೇಳ್ತಾನೆ, ನೀಲಮ್ಮ ಹೆಸರು ಹೇಳೋದಿಲ್ಲ, ಮಾಯಿದೇವಿ ಅಂತ ಹೇಳ್ತಾನೆ, ಮಾಯಿದೇವಿ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಗುರುಗಳು ಕೆಲವರೆಲ್ಲ ಬೇನೇನೇನೇನೋ ಅರ್ಥ ಮಾಡಕ್ ಹೋಗ್ತಾರೆ, ಅದರ ಅಗತ್ಯ ಇಲ್ಲ. ಸಂಪೂರ್ಣವಾಗಿ ಹರಿಹರನ್ನು ತಿರಸ್ಕರಿಸೋದೇ ಒಳ್ಳೇದು ಈ ವಿಷಯದಲ್ಲಿ. ಅದು ಅವ್ನ ಕತೆ ಹೇಳೋದು ಹೇಗಿದೆ ಅಂದ್ರೆ, ಒಬ್ಬ ಜಂಗಮ ಬಂದು ಬಸವಣ್ಣವರಿಗೆ ಬೇಡ್ಕೊಳ್ಳೋದಲ್ಲ, ಬಸವಣ್ಣವ್ರಿಗೆ ಕೇಳ್ದ, ನಿಮ್ಮ ಅರಸಿಯನ್ನೇ ನನ್ನ ಸೇವೆಗೆ ಕಳಿಸ್ಬೇಕು ಅಂತ ಹೇಳಿ. ಸೇವೆ ಕಳಿಸೋದು, ಪೂಜೆಗೆ ಸಜ್ಜು ಮಾಡೋದು ಇದು ಅಲ್ಲ, ಅರ್ಥ ಆಯ್ತಲ್ಲ. ಕಳಿಸಿದ್ರಂತ ಬಸವಣ್ಣವರು.
ಆಕೆ ಆ ಜಂಗಮನಿಗೆ ಕೂಡಲ ಸಂಗಮ ದೇವ ಆಗೋಗ್ಬಿಟ್ಲಂತೆ ಮಾಯಿದೇವಿ. ಎಂಥ ಮೂರ್ಖತನದ ಕಲ್ಪನೆ. ಬಸವಣ್ಣವ್ರದೊಂದು ವಚನ ಇದೆ. ಅಂದ್ರೆ ಬಸವಣ್ಣನವರು ಧರ್ಮಗುರು, ಒಂದು ದೇಶದ ಪ್ರಧಾನಮಂತ್ರಿ, ನೂರಾರು ಜನರಿಂದ ಸ್ತುತಿಸಿಕೊಂಡು ಒಂದು ಮಹಾನ್ ಮಣಿಯ ಹೊತ್ತು ಬಂದಂಥವ್ರು. ಅಂಥವ್ರಿಗೆ ಹೋಗ್ಬಿಟ್ಟು ನಿಮ್ಮ ಹೆಂಡತಿನ ಸೇವೆ ಅಂದ್ರೆ ಸಿಂಧು ಬಲ್ಲಾನಿಗೆ ಏನ್ ಕೇಳಿದ್ರಲ್ಲ ಹಾಗೆ ಬಸವಣ್ಣವ್ರಿಗೂ ಕೇಳಿದ್ರು ಅಂತ ಇವ್ರು ಕಲ್ಪಿಸೋದು. ಇಲ್ಲಿ ಒಂದು ವಚನ ಬರುತ್ತೆ ಬಸವಣ್ಣವ್ರದ್ದು, ಏನು, ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದರೆ ತುಡುಗುಣಿತನದಲ್ಲಿ ಪರವಧುವ ನೋಡುವ ಸರಸ ಬೇಡ ಕಾಣಿರನ್ನು. ಕೇಳಿಸ್ಕೊಳ್ಳಿ ಇದನ್ನು. ಪ್ರಾಯಶಃ ಈ ವಚನ ಓದಿದ್ರೆ ಹರಿಹರ ಈಗ ಈ ಕಥೆಯನ್ನ ಹೆಣಿತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದರೆ ತುಡುಗುಣಿತನದಲ್ಲಿ ಪರವಧುವ ನೋಡುವ ಸರಸ ಬೇಡ ಕಾಣಿರಣ್ಣ. ಪರವಧುವ ಏನು ರಾಣಿವಾಸದೊಡನೆ ಸರಸ ಬೇಡ ಕಾಣಿರಣ್ಣ. ಕೂಳ ಸೊಕ್ಕು ತಲೆಗೇರಿ ರಾಣಿವಾಸದೊಡನೆ ಸರಸ ಬೇಡ ಕಾಣಿರಣ್ಣ. ಕೂಡಲ ಸಂಗಮ ದೇವ ಕರಸಿತಗನಯ್ಯ. ಅಂದ್ರೆ ಒಡೆಯರು ಅಂದ್ರೆ ಇಲ್ಲಿ ರಾಜರು ಅಂತಲ್ಲ, ಭಕ್ತರು ಅಥವಾ ಜಂಗಮರು. ಭಕ್ತರು ಅರಸರು ಯಾರೇ ಇರಲಿ, ಭಕ್ತರಿಗೂ ಕೂಡ ಒಡೆಯರು ಒಡೆಯರು ಅಂತ ಬಳಸ್ತಾರೆ, ಜಂಗಮರಿಗೂ ಒಡೆಯರು ಅಂತ ಬಳಸ್ತಾರೆ. ಒಡೆಯರು ತಮ್ಮ ಮನೆಗೆ ಅಂದ್ರೆ ಒಬ್ಬ ಭಕ್ತ ಇನ್ನೊಬ್ಬನ ಭಕ್ತನ ಕರ್ಕೊಂಡು ಹೋದ ಅಥವಾ ಜಂಗಮನನ್ನೇ ಕರ್ಕೊಂಡು ಹೋದ ಅಂತ ಇಟ್ಕೊಳ್ಳಿ. ತುಡುಗುಣಿತನದಲ್ಲಿ ಕದ್ದು ಕದ್ದು ಅವರ ಅಂದ್ರೆ ಅರಸಿಯ ಒಡೆಯರ ಮನೆ ಅರಸಿಯ ಸರಸ ಬೇಡ ಕಾಣಿರಣ್ಣ. ಪರವಧುವಿನೊಡನೆ ಸರಸ ಬೇಡ ಕಾಣಿರಣ್ಣ. ಕೂಳ ಸೊಕ್ಕು ತಲೆಗೇರಿ. ಎಂತ ಶಬ್ದ ಬಳಸ್ತಾರೆ ನೋಡ್ರಿ. ಶರಣರು ಪ್ರಸಾದ ಮಾಡ್ತಾರೆ, ಪ್ರಸಾದ ಭಾವದಿಂದ ಊಟ ಮಾಡಬೇಕು. ಆದರೆ ಕಾಮದಿಂದ ಹುಚ್ಚರಾಗಿ ಕೂಳನ್ನ ತಿಂದು ಕೂಳ ಸಕ್ಕು ತಲೆಗೇರಿ ಅರಸಿಯ ರಾಣಿವಾಸದೊಡನೆ ಸರಸ ಬೇಡ ಕಾಣಿರಣ್ಣ. ಕೂಡಲ ಸಂಗಮ ದೇವ ಒಂದು ಆಸೆಗೆ 1000 ವರ್ಷ ನರಕದೊಳದ್ದುವ ಕೂಡಲ ಸಂಗಮ ದೇವ ಕರಸಿತಗನಯ್ಯ. ಕರಸಿತಗ ಅಂದ್ರೆ ವಿಪರೀತ ಸಿಡುಕ, ಪರಮಾತ್ಮನಿಗೆ ಸಿಟ್ಟು ಬರುತ್ತೆ. ಹರಿವ ಹಾವು ಗಂಜೆ, ಸುರಗಿಯ ಮನೆಗಂಜೆ, ಉರಿವ ನಾಲಿಗೆ ಗಂಜೆ, ಒಂದ ಕಂಜುವೆ ಒಂದ ಕಳುಕುವೆ, ಪರಧನ ಪರಸ್ತ್ರೀ ಎಂಬ ಜೂಬಿ ಗಂಜುವೆ. ಹಿಂಗೆ ಈ ಕವಿಗಳು ಬರೆದಿದ್ದಕ್ಕೆ ವಿದ್ವಾಂಸರುಗಳು ಬರೆದ್ರು, ಪಣ್ಯಾಂಗನೆಯರನ್ನು ಪುಣ್ಯಾಂಗನೆಯರನ್ನಾಗಿ ಮಾಡಿದ ಬಸವಣ್ಣ ಅಂತ ಹರಿಹರ ಬರೆದ. ಪಣ್ಯಾಂಗನೆ ಅಂದ್ರೆ ಹಣಕ್ಕಾಗಿ ತಮ್ಮನ್ನ ತಾವು ಮಾರಿಕೊಂಡವ. ಅಂತ ವೃತ್ತಿಯನ್ನ ಬಿಡಿಸಿ, ವೇಶ್ಯಾವೃತ್ತಿಯಲ್ಲಿದ್ದಂಥವ್ರನ್ನ ಬಿಡಿಸಿ ಬದಲಾವಣೆ ಮಾಡಿರ್ಬೋದು. ಅದಕ್ಕೆ ಪುಣ್ಯಾಂಗನೆಯರನ್ನಾಗಿ ಮಾಡಿದ ಅಂದ್ಕೂಡ್ಲೆ ಎಷ್ಟೋ ಜನ ಗೃಹಸ್ಥ ಅಚ್ಚುಕಟ್ಟ ಶರಣೆಯರ ಬಗ್ಗೆ ಬರೆಯುವಾಗ್ಲೂ ಈ ನಿಮ್ಮ ವಿದ್ವಾಂಸರುಗಳು, ಆಧುನಿಕ ವಿದ್ವಾಂಸರುಗಳು ಪುಣ್ಯಾಂಗನೆಯರು ಅಂದ್ರೆ ಇವ್ರು ಇರ್ಬೇಕು ಅಂತ ಬರದು ಅದಕ್ಕೂ ಉಗಿಸ್ಕೊಂಡಿದ್ದಾರೆ ಎಷ್ಟೋ ಜನ. ಅದಕ್ಕೆ ಇಂತಹ ಮೂರ್ಖತನದ ಅಪಸವ್ಯಗಳನ್ನು ಮಾಡಬಾರ್ದು ಯಾರು ಕೂಡ. ಪುಣ್ಯಾಂಗನೆಯರು ಅಂದ್ರೆ ವೇಶ್ಯರು ಬದಲಾವಣೆ ಆಗಿರ್ಬೋದು, ಹಾಗಂತ ಶರಣೆಯರಿಗೆಲ್ಲ ಹಂಗೆ ಬಳಸಿದ್ರೆ ನೀವು, ನಿಮ್ಮಂತ ಮೂರ್ಖರು ಯಾರು ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಅದಕ್ಕೆ ಆ ರೀತಿ ಯಾರು ಏನು ವಿಪರೀತ ಚಿಂತನೆಗಳನ್ನ ಮಾಡಬಾರ್ದು ಅನ್ನುವಂತ ಹೇಳ್ತಾ, ಬಸವಣ್ಣನವರಿಗೆ 2 ಹೆಂಡತಿಯರ ಅದನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಇವಾಗ ಪ್ರಸ್ತಾಪ ಮಾಡಿದ್ದೀನಿ ಈಗಾಗ್ಲೇ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಬಸವಣ್ಣವ್ರಿಗೆ ಇದ್ದಿದ್ದು 1 ಹೆಂಡತಿ, ನೀಲಲೋಚನೆ. ಅದರಲ್ಲೇನ್ ಸಂಶಯ ಇಲ್ಲ. ಅದಕ್ಕೆ ಏನ್ ಸಾಕ್ಷಿ ಕೊಡ್ತೀರಾ ನೀವು ಅಂತ ಕೇಳ್ಬೋದು. ಶರಣರ ಯಾವ ವಚನಗಳಲ್ಲೂ ಕೂಡ ಗಂಗಾಂಬಿಕೆ ಹೆಸರು ಪ್ರಸ್ತಾಪ ಆಗಲ್ಲ. ಒಂದು ಅಲ್ಲಮ ಪ್ರಭುಗಳದ್ದು ಪ್ರಸಿದ್ಧವಾದ ಒಂದು ವಚನ ಇದೆ, ಈಗಾಗಲೇ ನೀವು ಅದನ್ನ ಕೇಳಿದ್ದೀರಾ, ಸಂಗೀತಗಾರರು ಹಾಡೋದು ಕೇಳಿದ್ದೀರಾ. ಸತಿಯ ಕಂಡು ವ್ರತಿಯಾದ ಬಸವಣ್ಣ, ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ. ಗುಹೇಶ್ವರ ಲಿಂಗದಲ್ಲಿ ಬಾಲ ಬ್ರಹ್ಮಚಾರಿ ಅಂತ ಬಳಸ್ತಾರೆ. ಬಸವಣ್ಣನೊಬ್ಬನೇ.
ಅಂದ್ರೆ ಏನಿದ್ರ ಅರ್ಥ? ಇಬ್ಬರೇನಾದ್ರೂ ಸತಿಯರಿದ್ದಿದ್ರೆ ಅಲ್ಲಮ ಪ್ರಭುಗಳು ಈ ವಚನ ಹೇಳೋ ಅಗತ್ಯವೇ ಇರಲಿಲ್ಲ. ಈ ವಚನ ಅರ್ಥನೇ ಆಗಿಲ್ಲ ಬಹಳ ಜನರಿಗೆ. ಸತಿಯ ಕಂಡು ವ್ರತಿನ ಕೆಲವರು ನೀವು ಓದುವಾಗ ವೃತ ಅಂತೇವೆ, ವ್ರತ ಅಂತೇವೆ, ಅನ್ಬಾರ್ದು, ವ್ರತ ವಾಕ್ ರಾವತ್ತು. ಸತಿಯ ಕಂಡು ವ್ರತಿಯಾದ ಬಸವಣ್ಣ. ವ್ರತಿ ಅಂದ್ರೇನು? ಮದುವೆ ಆಗಿದ್ದು ನಿಜ, ಬಸವಣ್ಣವ್ರ ಮದುವೆ ಆಗಿತ್ತು. ಸತಿಯ ಕಂಡು ವ್ರತಿಯಾದ ಅಂದ್ರೆ ಏಕಪತ್ನಿ ವ್ರತಸ್ಥನಾದ, ವ್ರತಿಯಾಗಿ ಬ್ರಹ್ಮಚಾರಿಯಾದ ಅಂದ್ರೆ ಆ ಏಕಪತ್ನಿ ವ್ರತಸ್ಥನ ಆದ್ಮೇಲೂ ಕೆಲವು ದಿವಸ ಆದ್ಮೇಲೆ ಬ್ರಹ್ಮಚಾರಿ ಆಗ್ಬಿಟ್ರು, ಬ್ರಹ್ಮಚರ್ಯ ವ್ರತವನ್ನು ಕೈಕೊಂಡ್ರು. ಅಂದ್ರೆ ಸತಿಯಲ್ಲಿಯೂ ಕೂಡ ತಾಯ್ತನವನ್ನು ಕಾಣುವಂತಹ ಸಂಕಲ್ಪವನ್ನು ಬಸವಣ್ಣವ್ರು ಮಾಡಿದ್ರು. ಸತಿಯ ಕಂಡು ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ, ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ. ಬ್ರಹ್ಮಚಾರಿಗಳು ಅನ್ನಿಸ್ಕೊಂಡವ್ರೆಲ್ಲರೂ ಭವಗೆಟ್ಟಿರೋದಿಲ್ಲ, ಭವದಿಂದ ಪಾರಾಗಿರಲ್ಲ. ಏನೋ ಕೊರತೆ, ಏನೋ ಚಿಂತೆ, ಏನೋ ಅನುಭವಿಸ್ತಿರ್ತಾರೆ. ಆದ್ರೆ ಬಸವಣ್ಣನವರು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನ ಆಗಿ ಭವವನ್ನು ತಪ್ಪಿಸಿಕೊಂಡ್ರು, ಭವಗೆಟ್ಟ ಬಸವಣ್ಣ. ಗುಹೇಶ್ವರ ಲಿಂಗದಲ್ಲಿ ಬಾಲಬ್ರಹ್ಮಚಾರಿ ಆದಾತ ಬಸವಣ್ಣನೊಬ್ಬನೇ. ಅಂದ್ರೆ ಬೇರೆ ಬೇರೆಯವರೆಲ್ಲ ಬ್ರಹ್ಮಚಾರ್ಯ ಪಾಲಿಸಿರೋದು ದೊಡ್ಡದಲ್ಲ. ಸಂಸಾರದಿಂದ ದೂರ ಹೋಗಿ ಮನೆಯನ್ನು ಬಿಟ್ಟು ಮದುವೆ ಮಾಡ್ಕೊಳ್ಳಾರ್ದೆ ಸಾಧನೆ ಮಾಡಿ ತಪಸ್ಸು ಮಾಡಿ ಬ್ರಹ್ಮಚಾರಿಗಳಾಗಿರೋರು ತುಂಬಾ ಜನ ಇದ್ರು. ಸ್ವತಃ ಪ್ರಭುದೇವರೇ ಬ್ರಹ್ಮಚಾರಿ ಇದ್ರು, ಅಕ್ಕ ಮಹಾದೇವಿ ಬ್ರಹ್ಮಚಾರಿ ಇದ್ರು, ಚನ್ನಬಸವಣ್ಣ ಇದ್ರು. ಅವ್ರು ಯಾರಿಗೂ ಹೇಳಲಾರ್ದೆ ಬಸವಣ್ಣನಿಗೆ ಹೇಳ್ಬೇಕಾದ್ರೆ ಪ್ರಭುದೇವರು ಎಂಥ ನಿಲುವಿರಬೇಕು. ಇಂಥ ನಿಲುವಿಗೆ ದ್ರೋಹ ಮಾಡಿದಂತ ಕವಿಗಳನ್ನ ಕ್ಷಮಿಸಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ಒಂದು ಸ್ಥಿತಿ ಬಸವಣ್ಣನವರಿಗೆ ಸುಲಭವಾಗಿ ಬಂದಂತಹದ್ದಲ್ಲ. ಮೊದಲನೇದಾಗಿ ಬಸವಣ್ಣನವರಿಗೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಅದು ಅನೇಕ ವಚನಗಳಲ್ಲಿ ಗೊತ್ತಾಗುತ್ತೆ ನಮಗೆ. ಅನೇಕ ವಚನಗಳಲ್ಲಿ ಅವರಿಗೆ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ಅಂತಕ್ಕಂಥ ಸಂಗತಿ ಗೊತ್ತಾಗತ್ತೆ. ಸರ್ಪನ ನೆರಳಲ್ಲಿಪ್ಪ ಕಪ್ಪೆಯಂತೆ ಸಂಸಾರ ವೃಥಾ ಹೋಯಿತಲ್ಲ, ಅಕಟಕಟ ಸಂಸಾರ ವೃಥಾ ಹೋಯಿತಲ್ಲ, ಇವ ತಪ್ಪಿಸಿ ನಿಮ್ಮ ನರುಹಿಸಯ್ಯ ಶಿವಧೋ ಕೂಡಲ ಸಂಗಮ ದೇವ. ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಅದರ ಮೊದಲು ಪ್ರಾರಂಭದಲ್ಲಿ ಸಾಧನೆ ಮಾಡುವಾಗ ಕಪ್ಪೆಯ ಸರ್ಪನ ಇಪ್ಪ ನೆರಳಿನಂತೆ, ಆ ಕಪ್ಪೆಯ ಸರ್ಪನ ನೆರಳಲ್ಲಿ ಇಪ್ಪ ಕಪ್ಪೆಯಂತೆ. ಅಂದ್ರೆ ಸರ್ಪನ ನೆರಳಲ್ಲಿ ಕಪ್ಪೆ ಇರುತ್ತೆ, ಆನಂದವಾಗಿ ಆಟ ಆಡ್ತಿರುತ್ತೆ. ಒಂದೊಂದ್ಸರಿ ಅಷ್ಟೇ ಅಲ್ಲ, ಇನ್ನು ಹಾವು ನುಂಗಿದ ಕಪ್ಪೆಯಂತೆ ಅಂತ ಬಳಸ್ತಾರೆ. ಅರ್ಧ ನುಂಗಿರುತ್ತೆ ಹಾವು. ಹಾವ ಬಾಯ ಕಪ್ಪೆ ಹಸಿದು ಹಾರುವ ನೋಡಕ್ಕೆ ಆಸೆ ಮಾಡುವಂತೆ ಇನ್ನೊಂದು ವಚನ ಹೇಳ್ತಾರೆ. ಅಂದ್ರೆ ಅರ್ಧ ನುಂಗಿರುತ್ತೆ, ಅದರ ಪರಿವೆ ಇಲ್ದ ಹಾಗೆ ಅದು ನಾಲಿಗೆ ಚಾಚಿ ಹಾರುವ ನೊಣವನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಹಾಗೆ ಮೃತ್ಯುವಿನ ಬಾಯಿಗೆ ತುತ್ತಾದವರು ನಾವೆಲ್ಲ. ಮೃತ್ಯುವಿನ ಬಾಯಿಗೆ ತುತ್ತಾದ್ರೂ ಕೂಡ ಮತ್ತೆ ನಾವು ಈ ವಿಷಯಗಳ ವ್ಯಸನದಲ್ಲಿ ಬೀಳ್ತೀವಲ್ಲ ಅಂತ ಬಸವಣ್ಣವರು ಹೇಳ್ತಾ ಇದ್ರು. ಇನ್ನೊಂದು, ಮದುವೆಯ ಮುಂಚೆ ನೀಲಮ್ಮನವ್ರದ್ದು ಮದುವೆ ಮಾಡಬೇಕು ನೀಲಮ್ಮನವ್ರ ಜೊತೆಗೆ ಅಂತ ಹೇಳಿ ಪ್ರಸ್ತಾಪ ಶುರುವಾಗ್ತಿದ್ದಂಗೆ ಪ್ರಾಯಶಃ ಒಂದು ಭಾವನೆಯನ್ನು ಅವ್ರು ಅನುಭವಿಸಿದ್ದಾರೆ. ಅದನ್ನು ಒಂದು ವಚನದಾಗ ಹೇಳ್ತಾರೆ. ಏನು? ಸಂಸಾರವೆಂಬ ಶ್ವಾನ ನಟ್ಟಿ, ಕೇಳಿಸ್ಕೊಳ್ಳಿ ಇದನ್ನ, ತುಂಬಾ ಚೆನ್ನಾಗಿದೆ, ಅದ್ಭುತವಾದ ವಚನ ಇದು. ಸಂಸಾರವೆಂಬ ಶ್ವಾನ ನಟ್ಟಿ ಮೀಸಲ ಬೀಸರ ಮಾಡದಿರಯ್ಯ, ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ. ಕನ್ಯೆಯಲ್ಲಿ ಕೈ ಹಿಡಿದೆನು ನಿಮ್ಮಲ್ಲಿ ನೆನೆದನು, ಮನ್ನಿಸು ಕಂಡ ಮಹಾಲಿಂಗವೇ. ಸತಿಯಾನು ಪತಿ ನೀನು ಅಯ್ಯ, ಮನೆಯೊಡೆಯ ಮನೆಯ ಕಾದಿಪ್ಪಂತೆ ನೀವೆನ್ನ ಮನವ ಕಾದಿಪ್ಪ ಗಂಡನು. ನಿಮಗೋತ ಮನವನು ಅನ್ಯಕ್ಕೆ ಹರಿಸಿದಡೆ, ನಿಮ್ಮ ಚರಣಕ್ಕೆ ದೂರ ಕೂಡಲ ಸಂಗಮ ದೇವ. ನೋಡಿ ಹೇಳ್ತಾ ಇದ್ದಾರೆ, ನಾನು ಮದುವೆ ಮಾಡ್ಕೊಳ್ತೀನಪ್ಪ, ಮದುವೆ ಮಾಡ್ಕೋಬೇಕಾದ ಪ್ರಸಂಗ ಬಂದಿದೆ, ಈಗ ನನ್ನನ್ನ ನೀನು ಕಾಪಾಡಬೇಕು.
ಸಂಸಾರವೆಂಬ ಶ್ವಾನನಟ್ಟಿ. ಶ್ವಾನ ಅಂದ್ರೆ ಗೊತ್ತು, ನಾಯಿ. ಸಂಸಾರ ಅನ್ನುವಂತಹ ನಾಯಿಯನ್ನು ನನ್ನ ಹತ್ರ ಕಳಿಸಿ ಮೀಸಲ ಬೀಸರ ಮಾಡದಿರಯ್ಯ, ನನ್ನ ಮೀಸಲು ಕೆಡಲಾರ್ದಂಗೆ ನೋಡ್ಕೋಬೇಕು. ಮೀಸಲ ಬೀಸರ ಮಾಡದಿರಯ್ಯ, ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ, ಸದಾ ನಾನು ನಿಮ್ಮ ಧ್ಯಾನದಲ್ಲೇ ಇದ್ದೀನಿ. ಎನ್ನ ಚಿತ್ತವು ನಿಮ್ಮ ಧ್ಯಾನವಯ್ಯ, ಮನ್ನಿಸು ಕಂಡ ಮಹಾಲಿಂಗವೇ. ಕನ್ಯೆಯಲ್ಲಿ ಕೈ ಬಿಡಿದನು, ನಿಮ್ಮಲ್ಲಿ ನೆರೆದನು. ಮದುವೆ ಮಾಡ್ಕೊಳ್ತಾ ಇದ್ದೀನಿ, ಆದ್ರೆ ನನ್ನ ಮನಸ್ಸು ಮಾತ್ರ ನಿನ್ನ ಮೇಲೆ ಇದೆ. ಕನ್ಯೆಯಲ್ಲಿ ಕೈ ಹಿಡಿದೇನು, ನಿಮ್ಮಲ್ಲಿ ನೆರೆದನು. ಮನ್ನಿಸು ಕಂಡ ಮಹಾಲಿಂಗವೇ, ಸತಿಯಾನುಪತಿ ನೀನು ಅಯ್ಯ. ನಾನು ಶರಣ ಸತಿ, ನೀನು ಲಿಂಗಪತಿ. ಸತಿಯಾನುಪತಿ ನೀನು ಅಯ್ಯ. ನಿಮಗೋತ ಮನವನ, ನೀವೆನ್ನ ಮನವ ಕಾದಿಪ್ಪ ಗಂಡನು. ನೋಡಿ ಎಂಥ ಪ್ರಾರ್ಥನೆ ಮಾಡ್ತಾರೆ ಬಸವಣ್ಣವರು. ನನ್ನನ್ನ ಇವತ್ತಿಂದ ಒಂದು ಹೆಣ್ಣಿಗೆ ಗಂಡ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ನಾನು ಹಾಗಿರೋದಕ್ಕೆ ನನಗಿಷ್ಟ ಇಲ್ಲ. ನೀವೆನ್ನ ಮನವ ಕಾದಿಪ್ಪ ಗಂಡನು, ನಿಮಗೋತ ಮನವನ ಅನ್ಯಕ್ಕೆ ಹರಿಸಿದಡೆ, ನಿಮ್ಮ ಚರಣಕ್ಕೆ ದೂರ ಕೂಡಲ ಸಂಗಮ ದೇವ. ಅದಕ್ಕೋಸ್ಕರ ನನ್ನನ್ನು ಈ ಸಂಸಾರದಲ್ಲಿ ಸಿಲುಕಿಸಬೇಡ ಅಂತ ಬೇಡ್ಕೊಂತ. ಆದ್ರೂ ಲಿಂಗಯ್ಯನ ಇಚ್ಛೆ, ಬಸವಣ್ಣ ನೀಲಮ್ಮ ಸಂಸಾರಿಗಳಾಗಬೇಕು, ಆ ಸಂಸಾರದಲ್ಲಿದ್ದು ಸಂಸಾರವನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಲಿಂಗಯ್ಯನ ಇಚ್ಛೆ, ಅದು ಪರಮಾತ್ಮನ ಇಚ್ಛೆ. ಅದೇ ಪ್ರಕಾರವಾಗಿ ಅವ್ರಿಗೆ ಲಗ್ನ ಆಗತ್ತೆ. ಕೆಲವು ದಿವಸ ಅವರು ಸತಿಪತಿಗಳ ತರ ಬದುಕಿರ್ಲೂಬಹುದು, ಆದ್ರೆ ಮುಂದೆ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕರಿಸಕ್ಕೆ ಅವರು ಸಂಕಲ್ಪ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು, ರಾಮಕೃಷ್ಣ ಪರಮಹಂಸರು, 19ನೇ ಶತಮಾನದಲ್ಲಿ ರಾಮಕೃಷ್ಣ ಪರಮಹಂಸರು, 20ನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರು ಸತಿ ಇದ್ದು ಕೂಡ ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಿದ್ದು ನಿಮ್ಗೆಲ್ಲ ಇತಿಹಾಸದಲ್ಲಿ ಗೊತ್ತಿರುತ್ತೆ. ಹಾಗೆ ಬಸವಣ್ಣನವರು ಬ್ರಹ್ಮಚರ್ಯ ವ್ರತವನ್ನು ಕೈಕೊಂಡ್ರು. ಆದ್ರೆ ಮನಸ್ಸು ಯಾರದ್ದೇ ಆಗ್ಲಿ ಯಾವಾಗ್ಲಾದ್ರೂ ಸ್ವಲ್ಪ ಸಂಸಾರದ ಕಡೆ ಎಳಸಿರಬಹುದು. ಬಸವಣ್ಣವ್ರ ಮನಸ್ಸು ಕೂಡ ಎಳಸಿರ್ಬಹುದು. ಅದನ್ನು ಊಹೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಒಂದು ವಚನದಲ್ಲಿ ಒಂದು ವಚನ ಇದೆ, ಪ್ರಾಯಶಃ ಅದು ನೀವು ಹೆಚ್ಚು ಜನ ಕೇಳಿರ್ಲಿಕ್ಕಿಲ್ಲ. ಅದನ್ನ ನಮ್ಮ ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕ್ ಹಾಡಿದಾರೆ, ಬಹಳ ಹಿಂದೆನೆ ಹಾಡಿದ್ದಾರೆ. ಒಂದು 40-50 ವರ್ಷದಿಂದನೇ ಅದು ರೆಕಾರ್ಡ್ ಆಗಿದೆ, 40 ವರ್ಷದಿಂದ ಆಗಿರ್ಬೋದು. ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ ಮನವೇ. ಈ ವಚನ, ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ ಮನವೇ, ಕಬ್ಬ ತಿಂದ ನರಿಯಂತೆ ಹಿಂದ ಕೆಳಸದಿರಾ ಮನವೇ, ಗಗನವ ನಡರಿದ ಕಾಗೆಯಂತೆ ದೆಸೆ ದೆಸೆಗೆ ಹಂಬಲಿಸಿದಿರಾ ಮನವೇ, ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನವೇ. ನೀಲಮ್ಮನವರು ಬಸವಣ್ಣನವ್ರ ಜೊತೆಗೆ ಇದ್ದಾರೆ, ಒಟ್ಟೊಟ್ಟಿಗೆ ಇರ್ತಾರೆ. ಆವಾಗ ಮನಸ್ಸು ಹಿಂದಿನ ಆ ಸಂಸಾರದ ಸುಖದ ಸ್ಮರಣೆ ಮಾಡಿರಬಹುದು, ಅದಕ್ಕಾಗಿ ಮನಸ್ಸು ಹಾತೊರೆದಿರಬಹುದು. ಆವಾಗ ಬಸವಣ್ಣವ್ರು ಹೇಳ್ತಾರೆ, ಬೆಲ್ಲವ ತಿಂದ ಕೋಡಗದಂತೆ. ಕೋಡಗ ಅಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಕೋತಿ, ಮಂಗ. ಬೆಲ್ಲ ಅಪರೂಪ ಕೋತಿಗೆ ಸಿಗೋದು. ಯಾರು ಬೆಲ್ಲ ಹಾಕ್ತಾರೆ? ಅದು ಬೆಲ್ಲ ಸಿಗೋದು ಇಲ್ಲ. ಯಾವಾಗ್ಲಾದ್ರೂ ಬೆಲ್ಲ ಸಿಕ್ಕರೆ ಅದನ್ನ ತಿಂದಂತ ಕೋತಿ ಅದನ್ನೇ ನೆನೆಸ್ಕೊಂಡು ಚಪ್ಪರಿಸ್ತಿರುತ್ತಂತೆ ಬಾಯಿನ. ಅಷ್ಟೇ ಅಲ್ಲ, ಕೋತಿ ಹಿಡಿಯೋರು ಅದಕ್ಕೊಂದು ಜಾಣತನ ಮಾಡ್ತಿದ್ರಂತೆ. ಸಣ್ಣ ಮಡಿಕೆಯಲ್ಲಿ, ಬಾಯಿ ಸಣ್ಣ ಇರ್ತಕ್ಕಂಥದ್ದು, ಈ ತತ್ರಾಣಿಗೆ ಅಂತಿರಲ್ಲ ನೀವು, ಆ ರೀತಿ ಸಣ್ಣ ತತ್ರಾಣಿಗೆಯಲ್ಲಿ ಬೆಲ್ಲ ಮತ್ತು ಶೇಂಗಾ ಹಾಕೋದು, ಅದರ ಕಂಠಕ್ಕೆ ಹಗ್ಗ ಕಟ್ಟಿ ದೂರದಲ್ಲಿ ನಿಂತ್ಕೊಳ್ಳೋದವ್ರು, ಮರೆಯಾಗಿ ನಿಂತ್ಕೊಳ್ಳೋದು. ಆ ಕೋತಿ ಬಂದು ಅದರಲ್ಲಿರುವಂತಹ ಬೆಲ್ಲ ಶೇಂಗವನ್ನ ತಗೊಳಕ್ಕೆ ಅಂತೇಳಿ ಕೈ ಸಣ್ಣದು ಮಾಡಿ ಅದರೊಳಗಡೆ ಕೈ ಹಾಕತ್ತೆ, ಮುಟ್ಗಿ ಮಾಡಿ ಇಟ್ಕೊಳುತ್ತೆ. ಅದನ್ನ ಮುಟ್ಗಿ ಮಾಡಿ ಇಟ್ಕೊಳ್ಳುತ್ತೆ, ಹೊರಗೆ ತೆಗಿಯಕ್ ಹೋಗುತ್ತೆ, ಕೈ ಬರಲ್ಲ. ಗೊತ್ತಾ ಕೋತಿ ಹಿಡಿಯೋದು? ಈಗಿನ ಜನ ನೋಡಿರ್ಲಿಕ್ಕಿಲ್ಲ. ಈ ಕೋತಿ ಹಿಡಿಯೋದು ಬೇರೆ ಬೇರೆ ತರ ಹಿಡಿತಾರೆ. ಅದು ಮುಟ್ಗಿ ಬಿಟ್ರೆ ಪಾರಾಗತ್ತದು, ಬೆಲ್ಲ ಶೇಂಗಾ ಬಿಟ್ರೆ ಪಾರಾಗತ್ತೆ.
ಆದ್ರೆ ಅದ್ ಬಿಡಲ್ಲ. ಬಿಡಲ್ಲ. ಇವನ್ ಬಂದು ಅದನ್ನ ಹೇಳ್ಕೊಂಡು ಅದನ್ನ ನಡಕೆ ಹೊಡೆದು ಕೋತಿನ ಆಟ ಆಡ್ಸಕ್ಕೆ ಕುಣಿಸಕ್ಕೆ ತರಬೇತಿ ತಗೊಂಡೋಗಿ ಬಂಧಿಸ್ತಾನೆ. ಬಂಧನ ಕೀಡಾಗತ್ತೆ. ಹಾಗೆ ಬೆಲ್ಲ ಅಂದ್ರೆ ಕೋತಿಗೆ ತುಂಬಾ ಇಷ್ಟ. ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ ಮನವೇ, ಮನಸ್ಸಿಗೆ ಹೇಳ್ತಾರ ಅವ್ರು. ಬೆಲ್ಲವ ತಿಂದ ಕೋಡಗದಂತೆ ಸಿಹಿಯ ನೆನೆಯದಿರಾ ಮನವೇ. ಎಂತ ಅದ್ಭುತವಾದ ದೃಷ್ಟಾಂತಗಳು ಬಸವಣ್ಣವರು. ಕಬ್ಬ ತಿಂದ ನರಿಯಂತೆ ಹಿಂದ ಕೆಳಸಿರಾಮನವೇ. ಕಬ್ಬು ತಿನ್ನುತ್ತೆ, ಕಬ್ಬಿನ ತೋಟಕ್ಕೆ ಹೋಗುತ್ತೆ ನರಿ, ಕಬ್ಬು ತಿನ್ನುತ್ತೆ. ಕಬ್ಬು ತಿಂದು ಸುಮ್ಮನಿರಕ್ ಆಗಲ್ಲ, ಅದಕ್ಕೆ ಖುಷಿಯಾಗ್ಬಿಡುತ್ತೆ. ಖುಷಿಯಾಗಿ ಕೂಗಕ್ ಶುರುವಾಗುತ್ತೆ. ನರಿ ಕೂಗಕ್ ಕೇಳಿಸ್ಕೊಂಡಿದ್ದೀರ ನೀವೆಲ್ಲ? ಕೂಗಕ್ ಶುರುವಾದ ಕೂಡಲೇ ಮಾಲಿಕೆ ಹಾಕಿರ್ತಾನೆ, ಬಂದು ಹೊಡೆಯಕ್ ಬರ್ತಾನೆ, ತಪ್ಪಿಸ್ಕೊಂಡು ಹೋಗುತ್ತೆ. ಆದ್ರೆ ಬೆಲ್ಲ ಇನ್ನೂ ತೃಪ್ತಿ ಆಗಿರಲ್ಲ, ಮುಂದೆ ಓಡ್ತಿರುತ್ತೆ. ಆದ್ರೆ ಮನಸ್ಸು ಮಾತ್ರ ಹಿಂದಿನ ಕಬ್ಬಿನ ಆ ಸಿಹಿಯ ಸವಿಯ ನೆನಪು ಮಾಡ್ತಾ ಇರುತ್ತೆ, ಹಿಂದೆ ಕೆಳಸ್ತಾ ಇರುತ್ತೆ. ಕಬ್ಬ ತಿಂದ ನರಿಯಂತೆ ಹಿಂದ ಕೆಳಸಿರಾಮನವೇ, ಗಗನವ ನಡರಿದ ಕಾಗೆಯಂತೆ ದೆಸೆ ದೆಸೆಗೆ ಹಂಬಲಿಸಿದಿರಾಮನವೇ. ಗಗನವನ್ನು ಹಾರಿದ ಕಾಗೆ ಇದನ್ನ ನೀವು ನೋಡ್ಬೋದು. ಆಹಾರಕ್ಕಾಗಿ ಓಡಾಡ್ತಿರುತ್ತೆ, ಪರಿತಪಿಸ್ತಾ ಇರುತ್ತೆ, ಆ ಕಡೆ ಈ ಕಡೆ ನೋಡ್ತಿರುತ್ತೆ. ಗಗನವ ನಡರಿದ ಕಾಗೆಯಂತೆ ಹಂಬಲಿಸಿದಿರಾಮನವೇ, ಕೂಡಲ ಸಂಗನ ಶರಣರ ಕಂಡು ಲಿಂಗವೆಂದೇ ನಂಬು ಮನವೇ. ಪ್ರಾಯಶಃ ಆ ಕೆಲವರು ಏನಂದ್ರು, ಶರಣರು ಅಂತ ಇದೆಯಲ್ಲ, ಇದು ನೀಲಮ್ಮನಿಗೆ ಹೇಳಿರೋ ವಚನ ಅಂತ ಹೆಂಗಂತೀರಾ ಅಂತ ಒಬ್ರು ಕೇಳ್ತಾ ಇದ್ರು. ಹೌದು, ಇಲ್ಲಿ ಮೇಲಿನ ದೃಷ್ಟಾಂತಗಳನ್ನು ನೋಡಿದಾಗ ಅದು ವಿಷಯಾಸಕ್ತಿಯ ಸೂಚಕವಾಗಿಯೇ 3 ದೃಷ್ಟಾಂತಗಳನ್ನು ಹೇಳಿದ್ದಾರೆ ಅಂತ ನನ್ಗನ್ಸುತ್ತೆ. ಆದ್ರಿಂದ ಹಾಗೆ ಆ ಬಸವಣ್ಣವರು ಪರಿತಪ್ಸಿದ್ರು ಕೂಡ, ಮನಸ್ಸು ಎಳೆಸಿದ್ರು ಲಿಂಗ ಸಾಧನೆಯಿಂದ, ನಿರಂತರ ಕಾಯಕದಿಂದ, ಜೊತೆಗೆ ಪರಮಾತ್ಮನ ಕೃಪೆಯಿಂದ. ನೋಡ್ರಿ, ರಾಜಕುಮಾರಿ ಅಂತ ಹೆಂಡತಿ, ಪ್ರಧಾನಮಂತ್ರಿಯ ಪದವಿ ಅಥವಾ ಇನ್ನು ಅರ್ಥಮಂತ್ರಿಯ ಪದವಿ ಅಂತ, ಕರ್ಣಿಕನ ಪದವಿ ಅಂತಾನೆ ಇಟ್ಕೊಳ್ಳೋಣ, ಮಾವನ ಆಸ್ತಿ, ಮತ್ತೆ ಅವ್ರಿಗೂ ಅತ್ಯಂತ ಸದೃಢವಾದ ಸುಂದರವಾದ ದೇಹ ಎಲ್ಲ ಇದ್ದೂ ಕೂಡ ಬ್ರಹ್ಮಚರ್ಯವನ್ನ ಪಾಲಿಸೋದಿದೆಯಲ್ಲ, ತುಂಬಾ ಕಠಿಣ, ತುಂಬಾ ಕಠಿಣ. ಇನ್ನು ನೀಲಮ್ಮನವರಲ್ಲೂ ಕೂಡ ಆ ವಿಷಯದ ಅಪೇಕ್ಷೆಯನ್ನು ಗೆಲ್ಲಬೇಕಾದ್ರೆ ಅವರು ನಡೆಸಿದ ಹೋರಾಟ ನೀಲಮ್ಮನವರ ವಚನದಲ್ಲೂ ವ್ಯಕ್ತ ಆಗಿದೆ. ನೀಲಮ್ಮನವರ ವಚನದಲ್ಲೂ ವ್ಯಕ್ತ ಆಗಿದೆ. ಏಕೆನ್ನ ಪುಟ್ಟಿಸಿದೆಯಯ್ಯ ಹೆಣ್ಣು ಜನ್ಮದಲ್ಲಿ ಪುಣ್ಯವಿಲ್ಲದ ಪಾಪಿಯ. ಕೇಳಿಸ್ಕೊಳ್ಳಿ, ನೀಲಮ್ಮನವರ ವಚನ ಇದು. ಅವ್ರಿಗೂ ಕೂಡ ಬಸವಣ್ಣವರು ಬ್ರಹ್ಮಚರ್ಯ ವ್ರತವನ್ನ ಕೈಗೊಂಡಾಗ ಪ್ರಾಯಶಃ ಅವರ ಮನಸ್ಸು ಸಂಪೂರ್ಣ ಒಪ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆವಾಗ ಅವರ ಪ್ರಲಾಪವೂ ಕೂಡ ಇಲ್ಲಿ ವ್ಯಕ್ತ ಆಗುತ್ತೆ. ಏಕೆನ್ನ ಪುಟ್ಟಿಸಿದೆಯ ಹೆಣ್ಣು ಜನ್ಮದಲ್ಲಿ ಪುಣ್ಯವಿಲ್ಲದ ಪಾಪಿಯ, ನಾನು ಇಹಪರಕ್ಕೆ ದೂರಳಯ್ಯ, ಎನ್ನ ನಾಮ ಹೆಣ್ಣು ನಾಮವಲ್ಲವಯ್ಯ, ನಾನು ಸಿರಿಯಿದ್ದ ವಸ್ತುವಿನ ವಧುವಾದ ಕಾರಣ, ಸಂಗಯ್ಯನಲ್ಲಿ ಬಸವನ ವಧುವಾದ ಕಾರಣ ನನಗೆ ಹೆಣ್ಣು ನಾಮವಿಲ್ಲವಯ್ಯ. ಅಂದ್ರೆ ಏನು, ನಾನು ಹೆಣ್ಣಾಗಿ ಹುಟ್ಟಿದ್ರೆ ಆ ಹೆಣ್ಣಿನ ಸುಖವನ್ನ, ಆ ಹೆಣ್ಣು ಗಂಡಿನ ಸುಖವನ್ನ ನಾನು ಅನುಭವಿಸ್ಬೇಕಾಗಿತ್ತು. ನನಗೆ ಅದಕ್ಕೆ ಅವಕಾಶ ಇಲ್ದಂಗಾಯ್ತು. ಯಾಕೆ ಹುಟ್ಟಿಸಿದೆ ನನ್ನನ್ನ? ಏಕೆನ್ನ ಪುಟ್ಟಿಸಿದೆಯ ಹೆಣ್ಣು ಜನ್ಮದಲ್ಲಿ ಪುಣ್ಯವಿಲ್ಲದ ಪಾಪಿಯ. ಅಂದ್ರೆ ಅದು ಪ್ರಕೃತಿ, ಕಾಮಸುಖ ಅನ್ನುವಂಥದ್ದು ಪ್ರಕೃತಿ ಧರ್ಮ. ಅದನ್ನ ಅನುಭವಿಸದೆ ಹೋದ್ರೆ ಇಹಕ್ಕೂ ದೂರ ಪರಕ್ಕೂ ದೂರ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ, ನಾನು ಇಹ ಪರಕ್ಕೆ ದೂರಳಯ್ಯ, ಎನ್ನ ನಾಮ ಹೆಣ್ಣು ನಾಮವಲ್ಲವಯ್ಯ, ನಾನು ಸಿರಿ ಇದ್ದ ವಸ್ತುವಿನ ವಧುವಾದ ಕಾರಣ. ಬಸವಣ್ಣ ಸಾಮಾನ್ಯನಲ್ಲ, ಅವನು ಪರಮಾತ್ಮನ ಸ್ವರೂಪ, ಸಿರಿ ಇದ್ದ ವಸ್ತು. ಅವನು ಆಧ್ಯಾತ್ಮಿಕ ಸುಖವನ್ನು ಉಂಡಿದ್ದಾನೆ. ಆಮೇಲಿಂದ ಶರಣರ ಕಾರ್ಯ ಮಾಡ್ಲಿಕ್ಕೋಸ್ಕರವಾಗಿ ಒಂದು ಧರ್ಮ ಸ್ಥಾಪಕನಾಗಿ ಪ್ರವಾದಿಯಾಗಿ ಬಂದಿದ್ದಾನೆ. ಅಂತ ಸಿರಿ ಇದ್ದ ವಸ್ತುವಿನ ವಧುನಾನಾದೆ. ಆ ಕಾರಣದಿಂದ ಸಂಗಯ್ಯನಲ್ಲಿ ಬಸವಣ್ಣ ವಧುವಾದ ಕಾರಣ ನನಗೆ ಹೆಣ್ಣು ನಾಮವಿಲ್ಲವಯ್ಯ. ಈ ಹೆಣ್ಣುತನವನ್ನು ಮೀರ್ಬೇಕಾದಂತ, ಹೆಣ್ಣು ನಾಮ ಅನ್ನುವಂಥದ್ದನ್ನ ಮೀರ್ತಕ್ಕಂತಹ ಪ್ರಸಂಗ ಬಂದಿದೆ. ಆದ್ರೆ ಕೊನೆ ತನಕ ಇದೇ ದುಃಖದಲ್ಲಿರಲ್ಲ ನೀಲಮ್ಮ. ಹೇಗೆ ನನ್ನ ದುಃಖವನ್ನು ಪರಿಹರಿಸಿಕೊಂಡೆ ಅಂತ ಅದನ್ನು ವಚನದಾಗ ಹೇಳ್ತಾರೆ. ಅರ್ಥ ಆಯ್ತು ನಿಮಗೆ? ಇವಾಗ ದುಃಖವನ್ನು ಅನುಭವಿಸಿದ್ದಾರೆ ಕೆಲವು ದಿವಸ,
ಮುಂದೆ ಹೇಳ್ತಾರೆ, ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ನಾನು ಪ್ರಲಾಪಿಸುತ್ತಿದ್ದೆನಯ್ಯ. ಕಡು ದುಃಖದಿಂದ ಮರುಗಲು ಶರಣ ಚೆನ್ನಣ್ಣ ನರಿದು ಶಿವ ಶಿವ ಎಂಬ ಮಂತ್ರವನ್ನರುಹಿ ಅಳಲುವ ಬಳಲಿಕೆಯ ಕಳೆಯನಯ್ಯ. ಸಂಗಯ್ಯನಲ್ಲಿ ಚನ್ನಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ನೋಡಿ ಎಂತ ಅದ್ಭುತವಾಗಿ ಹೇಳ್ತಾರೆ ಅವರು. ನಾನು ಅಡವಿಯಲ್ಲಿ ಕಣ್ಣುಗೆಟ್ಟ ಪಶುವಿನಂತೆ ಪ್ರಲಾಪಿಸುತ್ತಿದ್ದೇನಯ್ಯ. ಅಂದ್ರೆ ಸಂಸಾರಿ ಆಗ್ಬಿಟ್ಟಿದೀನಿ. ಬಸವಣ್ಣ ಇಂತಹ ವ್ರತವನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಶರಣರ ಸಮೂಹ ಸೇರ್ತಾ ಇದೆ, ಶರಣ ಧರ್ಮದ ಪರಿಕಲ್ಪನೆ ಬರ್ತಾ ಇದೆ. ಆದ್ರೆ ನನಗೆ ದುಃಖ ಮಾತ್ರ ತಪ್ಪಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಕಡು ದುಃಖದಿಂದ ಮರುಗ್ತಾ ಇದ್ದೆ. ನಾನು ಹಿಂಸೆ ಅನುಭವಿಸುವಾಗ ಶರಣ ಚೆನ್ನಣ್ಣನರಿದು, ಶರಣ ಚೆನ್ನಣ್ಣ ನೋಡ್ರಿ ಎಂತ ಸಂಬೋಧನೆ ಮಾಡ್ತಾರೆ. ನೀಲಮ್ಮ ತಾಯಿಗೆ ಮಗನ ಸಮಾನ, ಅಷ್ಟು ಚಿಕ್ಕವರು ಚನ್ನಬಸವಣ್ಣ. ಶರಣ ಚೆನ್ನಣ್ಣನರಿದು ಶಿವ ಶಿವ ಎಂಬ ಮಂತ್ರವನ್ನರುಹಿ ಅಳಲುವ ಬಳಲಿಕೆಯ ಕಳೆದನಯ್ಯ ಸಂಗಯ್ಯನಲ್ಲಿ ಚನ್ನಬಸವಣ್ಣಂಗೆ ನಮೋ ನಮೋ ಎನ್ನುತ್ತಿದ್ದೆನು. ನನ್ನ ಅಳಲಿಕೆಯನ್ನ ಬಳಲಿಕೆಯನ್ನ ಶಿವ ಶಿವ ಅನ್ನೋ ಮಂತ್ರವನ್ನ ಹೇಳಿಕೊಟ್ಟು ನೀನು ಹೀಗೆ ಮಾಡು, ಈ ಕಾಮಸುಖದಿಂದ ಪಾರಾಗೆ ಆಗಬಹುದು ಅನ್ನುವಂತ ಉಪದೇಶವನ್ನ ಚನ್ನಬಸವಣ್ಣ ಮಾಡಿದ. ಆದ್ರಿಂದ ಚನ್ನಬಸವಣ್ಣಂಗೆ ನಾನು ನಮೋ ನಮೋ ಎನ್ನುತ್ತಿದ್ದೇನಯ್ಯ ಅಂತ ಹೇಳ್ತಾರೆ. ಇನ್ನು ಈ ನೀಲಮ್ಮ ಯಾರ ಮಗಳು? ನೀಲಲೋಚನೆ ಯಾರ ಮಗಳು? ಪುರಾಣಕಾರರು ಏನ್ ಕಥೆ ಬರ್ದಿದಾರಂದ್ರೆ, ಗಂಗಾಂಬಿಕೆ ಬಲದೇವರಸರ ಮಗಳು, ಆಮೇಲೆ ನೀಲಾಂಬಿಕೆ ಸಿದ್ಧರಸರ ಮಗಳು, ಬಿಜ್ಜಳನ ಸಾಕು ತಂಗಿ. ಅದಕ್ಕೆ ಸಿದ್ಧರಸರು ತೀರ್ಕೊಂಡ ಮೇಲೆ ನೀಲಮ್ಮನನ್ನ ಒತ್ತಾಯಪೂರ್ವಕವಾಗಿ ಬಿಜ್ಜಳ ಮದುವೆ ಮಾಡಿಕೊಟ್ಟ. ಕ್ರಾಂತಿಯೋಗಿ ಬಸವಣ್ಣ ಸಿನಿಮಾದಲ್ಲಿ ಮಾತಾಜಿಯವರು ಕೂಡ ಹಾಗೆ ತೋರಿಸಿದ್ದಾರೆ. ಆದ್ರೆ ನಾವು ನೀಲಮ್ಮನವ್ರನ್ನೇ ಪ್ರಶ್ನೆ ಮಾಡೋಣ. ಏನವ ನೀಲಮ್ಮ ತಾಯಿ, ಸತ್ಯವನ್ನು ನೀನೇ ತಿಳಿಸ್ಬಿಡು. ಯಾರ ಮಗಳು ನೀನು, ಯಾರ ಮಗಳು ನೀನು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ನಿಮ್ಮವಳಲ್ಲವಯ್ಯ. ಪರಮಾತ್ಮನಿಗೆ ಹೇಳ್ತಾರೆ ಅವರು. ಬಲದೇವರಸರು ಸಿದ್ಧರಸರು, ಬಲದೇವರಸರ ಮಗಳೇ ಇರ್ಬಹುದು, ಆದ್ರೆ ಯಾರ ಹೆಸರು ಹೇಳಲ್ಲ. ಅವ್ರು ಹೇಳೋ ಪರಿ ಹೇಗಿದೆ ನೋಡಿ, ನಾನು ನಿಮ್ಮವಳಲ್ಲವಯ್ಯ, ನಾನು ಅನಿಮಿಷನವರವಳು. ನಾನು ನಿಮ್ಮವಳಲ್ಲವಯ್ಯ, ನಾನು ಅಜಗಣ್ಣನವರವಳು. ನಾನು ನಿಮ್ಮವಳಲ್ಲವಯ್ಯ, ನಾನು ಪ್ರಭುವಿನ ಸಂತತಿಯವಳು. ನಾನು ನಿಮ್ಮವಳಲ್ಲವಯ್ಯ, ನಾನು ಮಾದಾರ ಚೆನ್ನಯ್ಯನ ಮೊಮ್ಮಗಳು. ನಾನು ನಿಮ್ಮವಳಲ್ಲವಯ್ಯ, ಪ್ರಸಾದಿಗಳ ಮನೆಯ ಕೀಳುದೊತ್ತು. ನಾನು ನಿಮ್ಮವಳಲ್ಲವಯ್ಯ ಸಂಗಯ್ಯ, ನಾನು ಬಸವಯ್ಯನ ಮನೆಯ ತೊತ್ತಿನ ಮಗಳು. ಪ್ರಾಯಶಃ ಯಾರೋ ಅಪ್ಪ ನೀ ನನ್ನ ಮಗಳು ಅಂತ ಅಂದಿರ್ಬಹುದು, ಅಥವಾ ಜಂಗಮರು, ಅಥವಾ ನೀ ಪರಮಾತ್ಮನ ಮಗಳು, ನೀ ಸಂಗಯ್ಯನ ಮಗಳು, ಎಂಥ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯವ ಅಂತ ಹೇಳಿರ್ಬೋದು. ಪರಮಾತ್ಮನನ್ನ ಉದ್ದೇಶಿಸಿ, ಸಂಗಯ್ಯನನ್ನು ಉದ್ದೇಶಿಸಿ, ಅಥವಾ ಜಂಗಮರನ್ನ ಉದ್ದೇಶಿಸಿ ಹೇಳಿರ್ಬೋದು, ನಾನು ನಿಮ್ಮವಳಲ್ಲವಯ್ಯ, ನಾನು ನಿಮ್ಮ ಮಗಳಲ್ಲ, ನಾನು ಅನಿಮಿಷನವರವಳು. ಅಂದ್ರೆ ಅನಿಮಿಷನವರು ಕಲ್ಯಾಣಕ್ಕೆ ಬಂದಿದ್ರು, ಅನುಭವ ಮಂಟಪದಲ್ಲಿ ಇದ್ರು ಕೆಲವು ದಿವಸ ಅನ್ನೋದಕ್ಕೆ ಸಾಕ್ಷಿ ಈ ವಚನ. ಬೇರೆ ಬೇರೆಯವರು ಕೂಡ ಅನಿಮಿಷನವ್ರನ್ನ ನೆನೆಸಿದ್ದಾರೆ. ನಾನು ನಿಮ್ಮವಳಲ್ಲವಯ್ಯ, ನಾನು ಅನಿಮಿಷನವರವಳು. ನಾನು ನಿಮ್ಮವಳಲ್ಲವಯ್ಯ, ನಾನು ಅಜಗಣ್ಣನವರವಳು. ನೋಡ್ರಿ, ಅಜಗಣ್ಣನು ಕೂಡ ಎಷ್ಟೋ ಜನ ಅನುಭವ ಮಂಟಪಕ್ಕೆ ಕರ್ಕೊಂಡೇ ಬರಲ್ಲ, ಅವರು ಅನುಭವ ಮಂಟಪಕ್ಕೆ ಬಂದಿದ್ದಾರೆ. ಯಾರ್ಯಾರು ವಚನಕ್ಕೆ ಬರ್ದಿದಾರೋ, ವಚನ ರಚನೆ ಮಾಡಿದಾರೋ ಅವರೆಲ್ಲರೂ ಅನುಭವ ಮಂಟಪದಲ್ಲಿ ಇದ್ದವರೇನೆ, ಅನುಭವ ಮಂಟಪಕ್ಕೆ ಬಂದವರೇನೆ, ಅಕ್ಷರ ಕಲ್ತವ್ರೇನೆ. ವಯಸ್ಸಾದ್ಮೇಲೂ ಕೂಡ ಸಾಕ್ಷರರಾಗಿ ವಚನವನ್ನು ತಾವೇ ಖುದ್ದಾಗಿ ಬರೆದಿದ್ದಾರೆ. ನಾನು ನಿಮ್ಮವಳಲ್ಲವಯ್ಯ, ನಾನು ಪ್ರಭುವಿನ ಸಂತತಿಯವಳು. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ, ನಾನು ಪ್ರಭುವಿನ ಸಂತತಿಗೆ ಸೇರಿದವಳು. ನಾನು ನಿಮ್ಮವಳಲ್ಲವಯ್ಯ, ನಾನು ಮಾದಾರ ಚೆನ್ನಯ್ಯನ ಮೊಮ್ಮಗಳು. ನಾನು ನಿಮ್ಮವಳಲ್ಲವಯ್ಯ, ಪ್ರಸಾದಿಗಳ ಮನೆಯ ಕೀಳುದೊತ್ತು. ಶರಣರಿಗೆ ನಾನು ಕೀಳು ದೊತ್ತಾಗಿರ್ತೀನಿ.
ಅಷ್ಟೇ ಅಲ್ಲ, ಬಸವಣ್ಣನಿಗೆ ನಾನು ಅರಸಿ ಅಲ್ಲ, ಬಸವಣ್ಣನಿಗೆ ನಾನು ರಾಣಿ ಅಲ್ಲ. ಸಂಗಯ್ಯ ಪರಮಾತ್ಮನ ಸಾಕ್ಷಿಯಾಗಿ ಹೇಳ್ತಾಳೆ, ಸಂಗಯ್ಯ ನಾನು ಬಸವಯ್ಯನ ಮನೆಯ ತೊತ್ತಿನ ಮಗಳು. ಎಂಥ ಇವತ್ತು ರಾಜಕಾರಣಿಗಳ ಹೆಂಡತಿಯರು ಇಷ್ಟು ಒಳ್ಳೆಯವರಾಗ್ಬಿಟ್ರೆ ಇವತ್ತಿಗೂ ಭಾರತವನ್ನು ಕಲ್ಯಾಣ ಮಾಡ್ಬಿಡ್ಬೋದ್ರಿ. ಇವತ್ತಿಗೂ ಭಾರತವನ್ನು ಕಲ್ಯಾಣ. ನೀನ್ ಲಂಚ ತಗೋಕೂಡುದು, ನೀನ್ ಭ್ರಷ್ಟಾಚಾರಿ ಹಾಕೂಡುದು, ನೀನ್ ಜೈಲ್ಗೆ ಹೋದ್ರೆ ನನ್ನನ್ನು ನೀನ್ ಮುಖ್ಯಮಂತ್ರಿ ಮಾಡ್ಕೂಡುದು ಅಂತೇಳಿ ರಾಬಡಿ ದೇವಿ ಹೇಳಿದ್ರೆ ಲಾಲು ಪ್ರಸಾದ್ ಯಾದವ್ಗೆ, ಅವನ್ ಯಾಕೆ ಹಂಗಾಗ್ತಿದ್ದನ್ರಿ? ಅಂದ್ರೆ ಒಬ್ಬ ರಾಜಕಾರಣಿ ಕೆಡ್ತಾನೆ ಅಂದ್ರೆ ಅದರಿಂದ ಅವನೊಬ್ಬನೇ ಇರಲ್ಲ, ಅವನೊಬ್ಬನೇ ಕೆಟ್ಟಿರಲ್ಲ. ಹೆಂಡತಿ, ಮಕ್ಕಳು, ಅವರು ಇವರು ಎಲ್ಲರೂ ಸೇರಿ ಒಬ್ಬ ರಾಜಕಾರಣಿನ ಕೆಡಿಸಿದ್ರೆ ಅವನ್ ಜೈಲು ಶಿಕ್ಷೆ ಅನುಭವಿಸ್ತಕ್ಕಂಥವ್ನು ಅವನೊಬ್ಬನೇ. ಆದ್ರೆ ಅವನ ಹಿಂಬಾಲಕರು, ಅವನ ಹೊಗಳು ಬಟ್ಟಂಗಿಗಳು, ಅವನ ಹೆಂಡತಿ ಮಕ್ಕಳು ನೋಡಿ. ಅವನು ಲಾಲು ಪ್ರಸಾದ್ ಯಾದವ್ ಜೈಲಲ್ಲಿದ್ದು ರಾಬಡಿ ದೇವಿ ಮುಖ್ಯಮಂತ್ರಿ. ಪ್ರಾಯಶಃ ಆಕೆ ಮನೇನೂ ಪಾಪ ಚೆನ್ನಾಗಿ ನಡ್ಸಕ್ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಅಂತವಳೊಂದು ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಹೆಂಗ್ ನಡ್ಸಿರ್ಬೋದು. ಆದ್ರೆ ನೀಲಮ್ಮ ತಾಯಿ ಎಂಥ ಅದ್ಭುತ ರೀ, ಎಂಥ ಅದ್ಭುತ. ಬಸವಣ್ಣನ ಮನೆಯ ತೊತ್ತಿನ ಮಗಳು. ಮುಂದೆ ಹೇಳ್ತಾರೆ, ಲಿಂಗ ಸಂಘದಲ್ಲಿ ಹುಟ್ಟಿದೆ, ಲಿಂಗ ಸಂಘದಲ್ಲಿ ಹುಟ್ಟಿ ಜಂಗಮದ ಸಂಘದಲ್ಲಿ ಬೆಳೆದು ಭೇದ ಒಡಗಿ ಬೆಳಗು ನಿರ್ವಯಲಾಗಲು ಆನು ಸುಖಿಯಾದೆನಯ್ಯ ಸಂಗಯ್ಯ. ದುಃಖಿಯಾಗಿದ್ನಲ್ಲ, ಯಾವಾಗ ನಾನು ಲಿಂಗ ಜಂಗಮದ ಸಾಧಕ್ಕೆ ಆದೆ ಆವತ್ತಿನಿಂದ ನಾನು ಆ ದುಃಖವನ್ನೆಲ್ಲ ಮರೆತು ಲಿಂಗ ಸಂಘದಲ್ಲಿ ಹುಟ್ಟಿ, ನನ್ನ ನಿಜವಾದ ಹುಟ್ಟು ಲಿಂಗ ಸಂಘದಲ್ಲಿ ಆಯ್ತು. 300 ವಚನಗಳು ಸಿಕ್ಕಿದೆ ಹೆಚ್ಚು ಕಡಿಮೆ, 288 ವಚನಗಳು. ಒಂದು ಸ್ವರವಚನ, ನೋಡು 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 ಲಿಂಗವೇ. ನೀಲಂ ನೋಡ್ದೆ ಅದು ಅದು ಏನು ಇಂತಹ ಅನೇಕ ವಚನಗಳಿದ್ರೂ ಕೂಡ ಎಲ್ಲೂ ತನ್ನ ತಾಯಿ ತಂದೆಗಳ ಹೆಸರನ್ನ ಹೇಳೋದಿಲ್ಲ. ಲಿಂಗ ಸಂಘದಲ್ಲಿ ಹುಟ್ಟಿ ಜಂಗಮದ ಸಂಘದಲ್ಲಿ ಬೆಳೆದು ಭೇದ ಒಡಗಿ ಬೆಳಗು ನಿರ್ವಯಲಾಗಲು ನಾನು ಸುಖಿಯಾದೆನಯ್ಯ ಸಂಗಯ್ಯ. ನಿರ್ವಯಲ ಪದವಿಯನ್ನು ಪಡ್ಕೊಂಡೆ ನಾನು. ಮುಂದೆ ಹೇಳ್ತಾರೆ, ಎಂತ ಸ್ಥಿತಿಯನ್ನು ಸಾಧಿಸಿದ್ರು ಇಬ್ರು ಅಂದ್ರೆ, ನೀಲಮ್ಮನವರು ಹೇಳ್ತಾರೆ, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನೆಯನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದೆನು, ಬಸವನೆನ್ನ ಶಿಶುವಾನ. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಅಂತ ಕೆಲವು ಕಡೆ ಇದೆ, ಮೀರಿ ಅಂತ ಅನ್ಕೊಂತೀನಿ ನಾನು. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರಿ ಬಸವನೊಳಗ ಅಡಗಿದೆ, ಅಥವಾ ಮೀರದೆ ಅಂತಾನು ಇಟ್ಕೊಳ್ಬಹುದು. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರದೆ ಬಸವನೊಳಗ ಅಡಗಿದೆ ಅಂದ್ರೆ ಸಂಗಯ್ಯ ಪರಮಾತ್ಮ ನಮಗೆ ಒಂದು ಉನ್ನತವಾದಂತ ಆದರ್ಶವನ್ನ ನೇಮಿಸಿದ್ದ. ಏನು, ನೀವು ಬರೀ ಕೊನೆ ತನಕ ಗಂಡ ಹೆಂಡತಿಯರಾಗಿ ಇರಬಾರ್ದು, ನೀವು ಅದನ್ನ ಗೆದ್ದು ಚೆನ್ನಾಗಿ ದಿವ್ಯ ಬದುಕನ್ನು ಬದುಕಬೇಕು ಅಂತ ಸಂಗಯ್ಯ ನಮಗೆ ವಿಧಿಸಿದ್ದ. ಅದ್ರಲ್ಲಿ ನಾವು ಗೆದ್ದಿದ್ದೀವಿ. ಮಡದಿ ಎನ್ನಲಾಗದು ಬಸವಂಗೆ ಎನ್ನನು, ಪುರುಷನೆನ್ನಲಾಗದು ಬಸವನಯ್ಯನಗೆ. ಉಭಯ ಕುಳವ ಹರಿದು ಬಸವಂಗೆ ಶಿಶುವಾನಾದೆನು, ಬಸವನೆನ್ನ ಶಿಶುವಾದ. ಎಂಥ ಮಟ್ಟಕ್ಕೆ ಏರಿದ ನೋಡ್ರಿ. ನೀವೆಲ್ಲರೂ ಯಾರ್ಯಾರು ಗಂಡ ಹೆಂಡತಿಯರಿ ಪ್ರವಚನ ಕೇಳಿಸ್ಕೊಳ್ತೀರೋ, ನಿಮ್ಮಲ್ಲಿ ಏನೇ ಜಗಳಗಳಿದ್ರು, ಏನೇ ವ್ಯತ್ಯಾಸಗಳಿದ್ರು, ಬರ್ತಾ 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 ಸ್ನೇಹ ಪ್ರೇಮ ಸ್ನೇಹವಾಗಿ, ಸ್ನೇಹ ಭಕ್ತಿಯಾಗಿ, ಭಕ್ತಿಯಿಂದ ಇಬ್ರು ಒಬ್ಬರಿಗೆ ಮಗಳು ಒಬ್ಬರಿಗೆ ಮಗ ಈ ತರ ಆಗಬೇಕು. ಬಸವನಿಗೆ ಶಿಶುವಾನಾದೆನು, ಬಸವನಿನ್ನ ಶಿಶುವಾದ. ಉಭಯ ಕುಳವ ಹರಿದು, ನಮ್ಮಿಬ್ರದ್ದು ಅದೇನು ಕುಳ ಇತ್ತಲ್ಲ ಅದನ್ನ ಹರಿದು ಬಸವನಿಗೆ ಶಿಶುವಾನಾದೆನು, ಬಸವನಿನ್ನ ಶಿಶುವಾದ. ಸಂಗಯ್ಯ ನಿಕ್ಕಿದ ದಿವ್ಯವ ಮೀರಿ ಬಸವನೊಳಗ ನಡಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹೌದು, ಇವರಿಬ್ರು ಈ ಮಟ್ಟಕ್ಕೆ ಏರಿದ್ರು ಅನ್ನೋದಕ್ಕೆ ಸಾಕ್ಷಿ ಏನು? ಅದಕ್ಕೆ ಸಾಕ್ಷಿ ಸಿದ್ದರಾಮೇಶ್ವರರು. ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬಂದಾಗ ಅವರಿಗೆ ಸುಮಾರು ಒಂದು 55 ವರ್ಷ ಆಗಿರಬಹುದು. ಬಸವಣ್ಣನವರ ಸಮಕಾಲೀನರೇ ಸಿದ್ದರಾಮೇಶ್ವರ ವಯಸ್ಸಿನಲ್ಲಿ 1-2 ವರ್ಷ 3 ವರ್ಷ ಹಿಂದೆ ಮುಂದೆ ಇರ್ಬೋದು. ಆದ್ರೆ ಸಿದ್ದರಾಮೇಶ್ವರರು ಬಸವಣ್ಣನವ್ರನ್ನ ನೀಲಮ್ಮವ್ರನ್ನ ಕಂಡು ಹೇಳ್ತಾರೆ. ಅವ್ರದ್ದು ಪದ್ಯ ಇದೆ,
ಯಮ್ಮಪ್ಪ ಬಸವಣ್ಣ, ಕೇಳಿಸ್ಕೊಳ್ಳಿ, ಯಮ್ಮಪ್ಪ ಬಸವಣ್ಣ, ಯಮ್ಮವ್ವೆ ನೀಲಮ್ಮ, ಯಮ್ಮಯ್ಯ ಪ್ರಭುರಾಯ ಚನ್ನ ಬಸವ, ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೆ ಯೋಗಿನಾಥ. ಅಪ್ಪ ಅವ್ವ ಅಂತಾರ ನೋಡ್ರಿ, ಸಿದ್ದರಾಮೇಶ್ವರ ಅಂತಾರಲ್ರಿ. ನಮ್ಮ ವಿದ್ವಾಂಸರಿಗೆ ಅನ್ನಕ್ಕಾಗೋದು ಮನ್ಸೊಪ್ಪಲ್ದವ್ರಿಗೆ, ಯಾಕಂದ್ರೆ ಅವ್ರ ಆ ಮಟ್ಟಕ್ಕೆ ಏರಿಲ್ಲ, ಅವ್ರ ಮಕ್ಕಳ ಮಟ್ಟಕ್ಕೆ ಏರಿಲ್ಲ. ಯಮ್ಮಪ್ಪ ಬಸವಣ್ಣ, ಯಮ್ಮವ್ವೆ ನೀಲಮ್ಮ, ಏನು ಸಿದ್ದರಾಮೇಶ್ವರನ ಅವ್ರ ಅಪ್ಪ ಅವ್ವ ಅಂದು ಅವ್ರ ಹತ್ರ ಏನ್ ಪ್ರಶಸ್ತಿ ತಗೋಬೇಕಾಗಿತ್ತ, ಅವ್ರ ಹತ್ರ ಏನ್ ಕಾಣಿಕೆ ತಗೋಬೇಕಾಗಿತ್ತ? ನಮ್ಮಂಗೆ ನಾವು ಜಂಗಮರು ಕಾಣಿಕೆ ತಗೋಬೇಕು ಅಂತ ನಿಮ್ಗೆ ಚೆನ್ನಾಗಿ ಮಾತಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಗೊತ್ತಾಯ್ತಲ್ವಾ? ಸಿದ್ದರಾಮೇಶ್ವರಿಗೆ ಏನಿತ್ತು ಸಿದ್ದರಾಮೇಶ್ವರಿಗೆ? ಯಮ್ಮಪ್ಪ ಬಸವಣ್ಣ, ಯಮ್ಮವ್ವೆ ನೀಲಮ್ಮ, ಅವ್ರ ಮಟ್ಟ ಆಗಿತ್ತು. ನೀಲಮ್ಮ ಬಸವಣ್ಣವ್ರ ಮಟ್ಟ ಹಾಗಿತ್ತು. ಯಮ್ಮಪ್ಪ ಬಸವಣ್ಣ, ಯಮ್ಮವ್ವೆ ನೀಲಮ್ಮ, ಯಮ್ಮಯ್ಯ ಪ್ರಭುರಾಯ ಚನ್ನ ಬಸವ, ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯದಾದೆನು ಗುರುವೇ ಯೋಗಿನಾಥ. ಇನ್ನು ನೀಲಮ್ಮನವ್ರ ಕುರಿತೇ ಹೇಳ್ತಾರೆ, ಪ್ರತ್ಯೇಕವಾಗಿ ನೀಲಮ್ಮನವ್ರ ಕುರಿತೇ ಹೇಳ್ತಾರೆ. ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ, ಇಲ್ಲಿ ಕೇಳಿಸ್ಕೊಳ್ಳಿ, ಈ ಕೇಳಿ ನಿಮ್ ಕಿವಿ ಪಾವನ ಆಗೋಗುತ್ತೆ. ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದ ನಾನು, ಪಾದದ ದಾಸ ನಾನು, ಪಾದದ ಪಾದುಕೆ ನಾನು, ಪಾದುಕೆಯ ಧೂಳಿ ನಾನು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂಥ ನಿಲುವು ಸಿದ್ದರಾಮೇಶ್ವರರು, ಎಂಥ ನಿಲುವು ನೀಲಮ್ಮನವ್ರದ್ದು. ಸುಮ್ಮನೆ ಹೇಳಲ್ಲ ಸಿದ್ದರಾಮೇಶ್ವರರು, ಸುಮ್ಮನೆ ಹೇಳಕ್ ಸಾಧ್ಯವಿಲ್ಲ. ಜ್ಞಾನ ಕ್ರಿಯೆಗಳನ್ನ ಅಳವಡಿಸ್ಕೊಂಡಿದ್ರು. ಅಂದ್ರೆ ನಾವು ಬಹಳ ಜ್ಞಾನಿಗಳಿದ್ರೆ ಕ್ರಿಯೆಗಳು ಚೆನ್ನಾಗಿರಲ್ಲ, ಕ್ರಿಯೆಗಳು ಚೆನ್ನಾಗಿದ್ರೆ ಜ್ಞಾನಿಗಳಾಗಿರಲ್ಲ. ಜ್ಞಾನ ಕ್ರಿಯೆ ಕೊಡೋದು ಬಹಳ ಕಠಿಣ ಇದೆ. ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ, ಅಂದ್ರೆ ಲಿಂಗದಲ್ಲಿ ತಲ್ಲೀನರಾದಂತಹ, ಲಿಂಗದಲ್ಲಿ ಮೋಕ್ಷವನ್ನ, ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದಂತಹ ನೀಲಮ್ಮನ ಪಾದದ ಕಂದ ನಾನು. ನೀಲಮ್ಮನವರು ವಯಸ್ಸಲ್ಲಿ ಸಿದ್ದರಾಮೇಶ್ವರಗಿಂತ ಚಿಕ್ಕವರೇ, ಗೊತ್ತಾಯ್ತಲ್ವಾ? ನೀಲಮ್ಮನ ಪಾದದ ಕಂದ ನಾನು, ಪಾದದ ದಾಸ ನಾನು, ಪಾದದ ಪಾದುಕೆ ನಾನು, ಪಾದುಕೆಯ ಧೂಳಿ ನಾನು. ಎಂತಹ ಕಿಂಕರತ್ವ ಇರ್ಬೇಕು ನೋಡಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮತ್ತೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ನಾನು ಅದಕ್ಕೆ ನೀವೆಲ್ಲ ನಿಮಗೆ ಸುಲಭವಾಗಿ ತಿಳಿತಾವೆ, ಹಾಗಾಗಿ ನಾನು ಬಹಳ ಬಿಡಿಸಕ್ ಹೋಗ್ತಾ ಇಲ್ಲ. ತಾಯೇ ಪರಮ ಸುಖಾಕಾರದ ಮೂರ್ತಿ ಅಡಗಿಸಿ ನೀನೇ ಆದೆಯವ್ವ. ತಾಯೇ ಮಹಾಜ್ಞಾನ ಕಲ್ಪಿತದಲ್ಲಿ ನೀನೇ ಅಡಗಿದೆಯವ್ವ. ತಾಯೇ ನೀಲಮ್ಮನೆಂಬ ಸುಖಾಕಾರ ಮೂರ್ತಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಮ್ಮ ತಾಯಿ ನೀಲಮ್ಮನಾದಳು. ತಾಯೇ ಪರಮ ಸುಖಾಕಾರದ ಮೂರ್ತಿ ಅಡಗಿಸಿ ನೀನೇ ಆದೆಯವ್ವ. ಇಲ್ಲಿ ಬಸವಣ್ಣವ್ರನ್ನ ವರ್ಣಿಸುವಾಗ ನೀಲಮ್ಮನವರು ಇದೊಂದು ಹೊಸ ಶಬ್ದ ಸೃಷ್ಟಿ ಮಾಡಿದ್ದಾರೆ, ಸುಖಾಕಾರದ ಮೂರ್ತಿ. ಸುಖಾಕಾರ ಅಂದ್ರೆ ಪರಮಾತ್ಮನ ಸ್ವರೂಪವೇ ಆಗಿಬಿಟ್ಟವರು, ಸುಖವೇ ಆಕಾರಗೊಂಡಂತೆ. ಅಂದ್ರೆ ಪರಮಾತ್ಮ ಪರಮ ಸುಖಿ ಅಂತ ಸುಖವನ್ನ ಅಳವಡಿಸಿಕೊಂಡಿದ್ರು ಬಸವಣ್ಣವರು. ಸುಖಾಕಾರ ಮೂರ್ತಿ ಅಂತ ಹೇಳ್ತಿದ್ರು ಬಸವಣ್ಣವ್ರು, ನೀಲಮ್ಮವ್ರು ಹೇಳಿದ್ರು. ಇನ್ಯಾರು ಈ ಶಬ್ದ ಬಳಸಲ್ಲ ವಚನ ಸಾಹಿತ್ಯದಲ್ಲಿ. ಸುಖಾಕಾರ ಮೂರ್ತಿ ಅಂತ ಬಳಸೋದು ನೀಲಮ್ಮರೊಬ್ರು, ನೀಲಮ್ಮವರಿಗೆ ಸಿದ್ದರಾಮೇಶ್ವರರು ಬಳಸಿದ್ದಾರೆ. ತಾಯೇ ಪರಮ ಸುಖಾಕಾರದ ಮೂರ್ತಿ ಅಡಗಿಸಿ ನೀನೇ ಆದೆಯವ್ವ. ಅಂದ್ರೆ ನೀನು ಪರಮ ಸುಖಾಕಾರದ ಮೂರ್ತಿ ನೀನೇ ಆಗ್ಬಿಟ್ಟೆ. ಅಡಗಿಸಿ ಅಂದ್ರೆ ಬಸವಣ್ಣವ್ರನ್ನ ನಿನ್ನೊಳಗಡೆ ಅಡಗಿಸಿಕೊಂಡು ನೀನೇ ಸುಖಾಕಾರ ಮೂರ್ತಿ ಆದೆ. ತಾಯೇ ಮಹಾಜ್ಞಾನ ಕಲ್ಪಿತದಲ್ಲಿ ನೀನೇ ಅಡಗಿದೆಯವ್ವ. ಮಹಾಜ್ಞಾನ ಸ್ವರೂಪ, ಮಹಾಜ್ಞಾನದ ತಾಯಿ ನೀನೇ ಆದೆ. ತಾಯೇ ನೀಲಮ್ಮನೆಂಬ ಸುಖಾಕಾರ ಮೂರ್ತಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ನಮ್ಮ ತಾಯಿ ನೀಲಮ್ಮನಾದಳು. ನಮ್ಮ ತಾಯಿ ನೀಲಮ್ಮನೇ ಅನ್ನುವಂತಹ ಮಾತನ್ನ ಸಿದ್ದರಾಮೇಶ್ವರರಿಂದ ಹೇಳಿಸ್ಕೊಂಡಿದಾರಲ್ಲ, ನೀಲಮ್ಮನವರ ಬದುಕು ಸಾರ್ಥಕ. ಮತ್ತೆ ಎಷ್ಟು ಗಟ್ಟಿಯಾದ್ರು ನೀಲಮ್ಮನವರು ಅಂದ್ರೆ, ಈ ಒಂದು ಅವಾಗೇನು ಪ್ರಾರಂಭದಲ್ಲಿ ವಚನ ಬಂತಲ್ಲ, ನನ್ನನ್ನ ಯಾಕೆ ಹುಟ್ಟಿಸ್ದೆ,
ಪುಣ್ಯವಿಲ್ಲದ ಪಾಪಿಯ ಅಂತ ಮರುಗಿದ್ರಲ್ಲ, ನನಗೆ ಸುಖ ಇಲ್ಲ, ನಾನು ಹೆಣ್ಣಾಗಿ ಹುಟ್ಟಬಾರ್ದಾಗಿತ್ತು ಅನ್ನೋ ಅರ್ಥದಲ್ಲಿ ಹೇಳಿದಂತಹ ನೀಲಮ್ಮ ತಾಯಿ ಮುಂದೆ ಸಾಧನೆ ಮಾಡ್ತಾ 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 ಎಂತ ಸ್ಥಿತಿಗೆ ಏರಿದ್ದಾರೆ ಅಂತಂದ್ರೆ, ಹಂದೆಯಲ್ಲ ನಾನು, ಕೇಳಿಸ್ಕೊಳ್ಳಿ ಇವಾಗ, ಹಂದೆಯಲ್ಲ ನಾನು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು, ಕಾಮವನಳಿದವಳಾನು ಆದ ಕಾರಣ ಬಸವನ ಹಂಗೆನಗಿಲ್ಲವಯ್ಯ, ಭ್ರಮೆಯಡಗಿ ಕಲೆ ನಷ್ಟವಾಗಿ ಮುಖ ಹೊರತು ಮನ ವಿಚಾರವ ಕಂಡನಯ್ಯ ಸಂಗಯ್ಯ. ಎಂತಹ ಅದ್ಭುತವಾದ ಮಾತು ಹೇಳ್ತಾನೆ ನೋಡಿ. ಹಂದೆಯಲ್ಲ ನಾನು ಈ ಭವಕ್ಕೆ ಹೆದರ್ಕೊಂಡು ಭವಕ್ಕೆ ಬಲಿಯಾಗಿ ನಾನು ಸೋಲವಳಲ್ಲ, ಹೇಡಿಯಲ್ಲ ನಾನು, ಹಂದೆಯಲ್ಲ ನಾನು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು. ನೋಡಿ, ಬರೀ ಧೈರ್ಯ ಅಂತ ಹೇಳಲ್ಲ ಅವರು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು. ಇವತ್ತಿನ ಹೆಣ್ಮಕ್ಳು ಕೆಲವರು ಬಹಳ ಧೈರ್ಯ ಪ್ರದರ್ಶನ ಮಾಡಕ್ ಹೋಗ್ತಾರೆ. ಕೆಲವು ಸಾರಿ ಹುಂಬು ಧೈರ್ಯ ಪ್ರದರ್ಶನ ಮಾಡಕ್ ಹೋಗಿ ತಮ್ಮ ಜನ್ಮವನ್ನೇ ಕಳ್ಕೊಂಡಿರುವಂತ ಹೆಣ್ಮಕ್ಳನ್ನ ಕಾಣ್ತೀವಿ ನಾವು. ಅತ್ಯಾಚಾರಕ್ಕೆ ಒಳಗಾದಂತ ಹೆಣ್ಮಕ್ಳು ಕೆಲವು ಸಾರಿ ಹುಂಬು ಧೈರ್ಯ ಮಾಡಕ್ ಹೋದಂತವ್ರು, ಅಥವಾ ಏನೋ ಕಾರಣಕ್ಕೆ ಅವರು ಸ್ವಲ್ಪ ಪ್ರೇರಣೆ ಕಾರಣ ಆದ್ರೂ ಗೊತ್ತಿಲ್ಲ, ಅಂತ ಹುಂಬು ಧೈರ್ಯದ ಹೆಣ್ಣಲ್ಲ ನೀಲಮ್ಮ ತಾಯಿ. ಹರ್ಷದ ಧೈರ್ಯವುಳ್ಳ ಹೆಣ್ಣು ನಾನು, ಹರುಷದ ಧೈರ್ಯವುಳ್ಳ ಹೆಣ್ಣು ನಾನು. ಅಂದ್ರೆ ಎಲ್ಲಿ ಧೈರ್ಯ ಮಾಡ್ಬೇಕು ಅಂತಹ ಧೈರ್ಯ ಮಾಡಿದರು. ಕಾಮವನಳಿದವಳು ಆನಾದ ಕಾರಣ, ಕಾಮವನ್ನ ಗೆದ್ದೆ, ಕಾಮವನ್ನು ಅಳಿದೆ, ಬಸವನ ಹಂಗು ಎನಗಿಲ್ಲವಯ್ಯ, ಭ್ರಮೆಯ ಅಡಗಿ ಕಲೆ ನಷ್ಟವಾಗಿ ಭ್ರಮೆಯನ್ನು ಬಿಟ್ಟೆ. ನಾನು ಹೆಣ್ಣು ಬಸವಣ್ಣ ಗಂಡು ಅನ್ನುವಂತಹ ಭ್ರಮೆಯನ್ನೆಲ್ಲ ಅಡಗಿಸಿ ಕಲೆ ನಷ್ಟವಾಗಿ, ಅಂದ್ರೆ ಈ ಭವದ ಕಲೆಗಳು ನಾಶ ಆಗಿ, ಮುಖ ಅರತು ಅಂದ್ರೆ ಒಣಗಿ ಅಂತ ಅರ್ಥ. ಇನ್ನೊಂದು ಅರ್ಥ ನಿಷ್ಪತ್ತಿಯಾಗಿ, ವಿಷಯದ ಆಸೆ, ಮುಖ ಹೊರತು ಅಂದ್ರೆ ಇಲ್ಲಿ ವಿಷಯದ ಆಸೆ ಒಣಗಿ, ಮನ ವಿಚಾರವ ಕಂಡನೆಯ ಸಂಗಯ್ಯ, ಮನಸ್ಸಿನಲ್ಲಿ ನಾನು ವಿಚಾರವನ್ನು ಕಂಡು ಜ್ಞಾನಿಯಾದೆ. ಕೊನೆಯದಾಗಿ ಅಪ್ಪಗಳಿಗೆ ಹೇಳಿದ್ದೆ ನಾನು ಅಲ್ಲಿ ಕೂತಾಗ, ನೀಲಮ್ಮನವರ ಜ್ಞಾನದ ಎರಕವೈದ ಹಾಗೆ, ನೀಲಮ್ಮನ ಜ್ಞಾನದ ಚಿನ್ನದ ಗಟ್ಟಿ ಇದ್ದ ಹಾಗೆ ಇರ್ತಕ್ಕಂತ ಒಂದು ವಚನ ಕೊನೆಯದು ಹೇಳ್ಬಿಡ್ತೀನಿ. ಚೆನ್ನಾಗಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಸ್ವಲ್ಪ ಬೆಳಗಿನ ವಚನ ಇದ್ದಂಗೂ ಇದೆ ಇದು. ಶಿರ ಬಾಳ ಕರ್ಣಂಗಳ ಗುಣವಿಲ್ಲ, ಶಿರ ಬಾಳ ಕರ್ಣಂಗಳ ಗುಣವಿಲ್ಲ, ಶಿರ ಸುವರ್ಣದ ಕಳಸ, ಬಾಳಾಕ್ಷನ ಅರಮನೆ, ಕರ್ಣ ಕರುಣಾಳುವಿನ ಲೇಖನ, ಕಾಯ ಒಳಿದ ಬಳಿಕ ಭ್ರಮೆ ಇಲ್ಲ, ಪರಶಿವನಲ್ಲಿ ಸೂತ್ರಧಾರಿಯಾದನಯ್ಯ ನಾನು, ಎಲ್ಲವನರಿದು ಭಕ್ತಿ ಪದಾರ್ಥವನುಂಡು ಬದುಕಿದೆನಯ್ಯ ಸಂಗಯ್ಯ ಬಸವ ಬಯಲಾಗಲು. ಬಸವಣ್ಣ ತೀರ್ಕೊಂಡ ಮೇಲೆ ಹೇಳಿದ ವಚನ ಅಲ್ಲ ಇದು. ಬಸವಣ್ಣ ಬಯಲು ಸ್ಥಿತಿಯನ್ನ ಪಡೆದ್ರು ಇದ್ದಾಗ್ಲೇ, ಕಲ್ಯಾಣದಲ್ಲಿ ಇದ್ದಾಗ್ಲೇ. ಲಿಂಗ ಪೂಜೆ ಮಾಡ್ತಾ 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 ಧ್ಯಾನಾಸಕ್ತರಾಗಿ ಬಸವಣ್ಣ ಬಯಲು ಸ್ಥಿತಿಯನ್ನು ಗಳಿಸ್ಕೊಂತಾರೆ. ಆಗ ನೀಲಮ್ಮನವರು ಹೇಳ್ತಾರೆ, ಬಸವಣ್ಣ ನೀನು ಬಯಲ ಸ್ಥಿತಿಯನ್ನು ಗಳಿಸ್ಕೊಂಡಿಯಲ್ಲ, ನಿನ್ನ ಕೃಪೆಯಿಂದ ನಾನು ಏನು ಕಡಿಮೆ ಇಲ್ಲ, ನನ್ನ ಮೂರು ಮುಖ್ಯವಾಗಿ ನಾವು ಸಾಧಿಸ್ಬೇಕಿದನ್ನ. ಶಿರ ಬಾಳ ಕರ್ಣಂಗಳ ಗುಣವಿಲ್ಲ, ಇದು ಮೊದಲನೇ ಸಾಲ, ಯಾರಿಗೂ ಅರ್ಥ ಆಗಲ್ಲ. ಇದು ಅರ್ಥ ಆಗ್ಬಿಟ್ರೆ ನಾವು ಈ ವಚನ ಪೂರ್ಣ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಶಿರ ಬಾಳ ಕರ್ಣಂಗಳ ಗುಣವಿಲ್ಲ. ಶಿರ ಅಂದ್ರೇನು? ತಲೆ. ಬಾಳ ಅಂದ್ರೆ ಗೊತ್ತಿಲ್ಲ ಬಹಳ ಜನರಿಗೆ. ಬಾಳಾಕ್ಷ ಹಣೆ. ಶಿರ ಅಂದ್ರೆ ತಲೆ, ಬಾಳ ಅಂದ್ರೆ ಹಣೆ, ಕರ್ಣ ಅಂದ್ರೆ ಕಿವಿ. ಇವುಗಳ ಗುಣ ಇಲ್ಲ ನನಗೆ ಅಂತ ಹೇಳ್ತಾರೆ. ಶಿರದ ಗುಣ ಅಂದ್ರೇನು? ಕೆಟ್ಟ ವಿಚಾರ ಮಾಡೋದು. ನನ್ ತಲೆ ಕೆಡಿಸ್ಬೇಡ ಹೋಗ ಕಡೆ ಅಂತಿರ್ತಾರಲ್ಲ. ಅಂದ್ರೆ ಶಿರದ ಗುಣ, ತಲೆಯ ಗುಣ, ಒಟ್ಟು ತಲೆ ಗುಣ ಅಂದ್ರೆ ತಲೆ ಕೆಟ್ಟಿಲ್ಲ ನಂದು. ಶಿರ ಬಾಳ ಅಂದ್ರೆ ನನ್ನ ಹಣೆ ಬರ ಚೆನ್ನಾಗಿಲ್ಲ, ವಿಧಿಯೇ
ಆಟ, ನನಗೆ ಬರೀ ದುಃಖನೇ ಅಂತ ಹೇಳ್ತಿರ್ತೀರಲ್ಲ, ಆ ಹಣೆ ಬರನು ನಂದು ಚೆನ್ನಾಗಿದೆ ಅಂತಾರೆ. ನನ್ನ ಹಣೆ ಬರ ಕೆಟ್ಟಿಲ್ಲ, ನನ್ನ ಶಿರ ತಲೆ ಕೆಟ್ಟಿಲ್ಲ, ಕರ್ಣಂಗಳ ಗುಣ ಇಲ್ಲ. ಕರ್ಣದ ಗುಣ ಏನು ಅಂದ್ರೆ ಚಾಡಿ ಮಾತು ಕೇಳೋದು. ಚಾಡಿ ಮಾತು ಕೇಳೋದು ಕಿವಿಯ ಕೆಟ್ಟ ಗುಣ. ಅಥವಾ ತಪ್ಪು ತಪ್ಪು ಅಭಿಪ್ರಾಯಗಳನ್ನು ಕೇಳಿ ಜಗಳ ಮಾಡೋದು, ಜಗಳಕ್ಕೆ ಕಾರಣ ಉಂಟು ಮಾಡ್ತಕ್ಕಂಥದ್ದು ಕರ್ಣದ ಗುಣ, ಕಿವಿಯ ಗುಣ. ಈ ಗುಣವನ್ನು ಗೆದ್ದೆ ನಾನು. ಶಿರ ಬಾಳ ಕರ್ಣಂಗಳ ಗುಣವಿಲ್ಲ. ಅವು ಏನಾದವು? ಶಿರ ಸುವರ್ಣದ ಕಳಸ. ಶಿರ ಏನಾಯ್ತು? ಸುವರ್ಣದ ಕಳಸ. ಸದ್ವಿಚಾರಗಳು, ಸುಜ್ಞಾನ, ಸದ್ವಿಚಾರಗಳನ್ನು ತುಂಬಿಕೊಂಡು ವಿವೇಕಕ್ಕೆ ಆಶ್ರಯ ತಾಣವಾಗಿ ತಲೆ ಸುವರ್ಣದ ಕಳಸ ಆಯ್ತು. ಬಹಳಾಕ್ಷನ ಅರಮನೆ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಬಹಳಾಕ್ಷನ ಅರಮನೆ. ಬಹಳ ಅಂದ್ರೆ ಹಣೆ ಬರಹ ತೊಡೆದೆ ಅಂತ ಹೇಳ್ತಾರಲ್ಲ ಮಹಾದೇವಿಯಕ್ಕ. ನನ್ನ ದುರ್ಲಿಖಿತ ತೊಡೆ ಇತ್ತಿಂದು, ನನ್ನ ಹಣೆ ಬರಹ ತೊಡೆ ಇತ್ತಿಂದು ಅಂತ ಹೇಳ್ತಾರಲ್ಲ, ಹಾಗೆ ಬಹಳಾಕ್ಷನ ಅರಮನೆ ಆಯ್ತು. ಶಿವನ ವಾಸಸ್ಥಾನ ಆಯ್ತು ಹಣೆ. ಆಜ್ಞಾಚಕ್ರ ಜಾಗೃತ ಆಯ್ತು. ನಾನು ಪಾವನಳಾದೆ. ಬಹಳಾಕ್ಷನ ಅರಮನೆ. ಕರ್ಣಕ್ಕೆ ಹೇಳ್ತಾರೆ, ಕಿವಿಗೆ ಹೇಳ್ತಾರೆ, ಕರುಣಾಳುವಿನ ಲೇಖನ. ಅಂದ್ರೆ ಚಾಡಿ ಮಾತು ಕೇಳಲ್ಲ ನಾನು, ದುಷ್ಟ ವಿಚಾರಗಳನ್ನು ಕೇಳಲ್ಲ. ನನ್ನ ಕಿವಿ ಏನನ್ನು ಕೇಳ್ತಾ ಇದೆ ಅಂದ್ರೆ ಕರುಣಾಳುವಿನ ಲೇಖನ ಆಯ್ತು. ಲೇಖನ ಅಂದ್ರೆ ಹೇಳಿದ್ ಬರ್ಕೊಳ್ಳೋದು. ನನ್ನ ಕಿವಿಯಲ್ಲಿ ಸುಶಬ್ದಗಳು, ಸುಮಂತ್ರಗಳು, ಪರಮಾತ್ಮನ ವಿಚಾರಗಳೇ ತುಂಬಿಕೊಂಡು ಆ ಕರುಣಾಳುವಿನ ಲೇಖನ, ಅದನ್ನ ನಾನು ಬರಿತಾ ಇದ್ದೀನಿ. ನನ್ನ ಕಿವಿ ಕರುಣಾಳುವಿನ ಲೇಖನ ಆಯ್ತು. ಪರಮಾತ್ಮ ನನ್ನ ಕಿವಿಯ ಮೂಲಕ ಬರೆಸ್ತಾ ಇದ್ದಾನೆ. ಕಾಯ ಬಳಿದ ಬಳಿಕ ಭ್ರಮೆ ಇಲ್ಲ. ಕಾಯ ಅಳದೋಗಿದೆ ಇವಾಗ. ಹೆಣ್ಣು ಗಂಡು ಅನ್ನೋ ಭಾವ ಇಲ್ಲ. ಕಾಯದ ದುರ್ಗುಣಗಳು ಯಾವೂ ಇಲ್ಲ, ಹೊಟ್ಟು ಗುಣಗಳಿಲ್ಲ. ಎಲ್ಲವನ್ನು ಗೆದ್ದು ಕಾಯ ಭ್ರಮೆ ಎಳೆದು ಪರಶಿವನಲ್ಲಿ ಸೂತ್ರಧಾರಿಯಾದನಯ್ಯ ನಾನು. ಸಾಮಾನ್ಯ ಎಲ್ಲರೂ ಪರಶಿವನೇ ಸೂತ್ರಧಾರ, ನಾನು ಪಾತ್ರಧಾರಿ. ಪರಶಿವ ಸೂತ್ರಧಾರ, ನಾನು ಪಾತ್ರಧಾರಿ ಅಂತಾರೆ. ಆದ್ರೆ ನೀಲಮ್ಮ ತಾಯಿ ಹೇಳ್ತಾಳೆ, ನಾನು ಸೂತ್ರಧಾರಿಯಾದೆ. ನನ್ನ ಜೀವನಕ್ಕೆ, ನನ್ನ ದಿವ್ಯ ಜೀವನಕ್ಕೆ ನಾನೇ ಸೂತ್ರಧಾರಿಯಾದೆ. ನನ್ನ ಜೀವನವನ್ನು ರೂಪಿಸ್ಕೊಂಡೆ ನಾನು. ಎಲ್ಲವನ್ನರಿದು ಭಕ್ತಿ ಪದಾರ್ಥವನ್ನುಂಡು ಬದುಕಿದೆ ನಯ್ಯ ಸಂಗಯ್ಯ ಬಸವ ಬಯಲಾಗಲು. ಎಲ್ಲಾ ಜ್ಞಾನವನ್ನು ಅರಿತು ಬಿಟ್ಟೆ. ಪರಮಾತ್ಮನ ಇನ್ನೇನು ಅರಿಯೋಂಗಿಲ್ಲ. ಲಿಂಗವನರಿದ ಬಳಿಕ, ಲಿಂಗವನರಿಯದೆ ಏನನ್ನರಿದಡೂ ಫಲವಿಲ್ಲ. ಅಲಂಪ್ರಭುಗಳು ಒಂದ್ ಕಡೆ ಹೇಳ್ತಾರೆ, ಲಿಂಗವನರಿಯದೆ ಏನನ್ನರಿದಡೂ ಫಲವಿಲ್ಲ. ಲಿಂಗವನ್ನರಿದ ಬಳಿಕ ಮತ್ತೇನನ್ನರಿದಡೂ ಫಲವಿಲ್ಲ. ಲಿಂಗವನ್ನು ಅರಿತು ಆನಂದಿಸಿ ಸಾಕ್ಷಾತ್ಕಾರ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿದ್ರಲ್ಲ, ಇನ್ನೇನು ಇಲ್ಲ. ಎಲ್ಲವನ್ನರಿದು ಭಕ್ತಿ ಪದಾರ್ಥವನ್ನುಂಡು ಭಕ್ತಿಯ ಸುಖವನ್ನೇ ಅನುಭವಿಸಿ ಬದುಕಿದೆನಯ್ಯ ಸಂಗಯ್ಯ ಬಸವ ಬಯಲಾಗಲು. ಇಲ್ಲಿ ಬಯಲಾಗಲು ಅಂದ್ರೆ ಸತ್ತ ಮೇಲೆ ಅಂತ ಯಾರು ಭಾವಿಸ್ಬೇಡಿ. ಆ ದಿವ್ಯ ಸ್ಥಿತಿಯನ್ನ, ಐಕ್ಯ ಸ್ಥಿತಿಯನ್ನ ಬಸವಣ್ಣ ಗಳಿಸ್ಕೊಂಡ್ರು. ನಾನು ಕೂಡ ಶಿರ ಬಾಳ ಕನ್ನಂಗಳನ್ನು ತಿದ್ದಿಕೊಂಡು ಅದನ್ನ ಪರಮಾತ್ಮನ ವಾಸಸ್ಥಾನವನ್ನಾಗಿ, ಪರಮಾತ್ಮನ ಉಪಕರಣಗಳನ್ನಾಗಿ ಮಾಡಿಕೊಂಡು ನಾನು ದಿವ್ಯತೆಯನ್ನು ಪಡೆದೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇವತ್ತು ಶ್ರಾವಣ ಮಾಸದ ಮುಕ್ತಾಯ, ಅಮಾವಾಸ್ಯೆ. ಆದ ಕಾರ್ಯಕ್ರಮ ಮುಕ್ತಾಯ ಆಗೋದು ನಾಳೆ, ಇವತ್ತೇನು ಮುಕ್ತಾಯ ಆಗಲ್ಲ. ಇವತ್ತು ಅಮಾವಾಸ್ಯೆ. ಶಿವಾನುಭವ ಕಾರ್ಯಕ್ರಮನೂ ಇತ್ತು ಅಲ್ಲಿ ನಮ್ಮಲ್ಲಿ. ನಾನು ನಿನ್ನೆ ಹೇಳೋದು ಮರ್ತಿದ್ದೆ ಅಂತ ಕಾಣಿಸುತ್ತೆ. ಹೇಳಿದ್ರು ನೀವು ಯಾರಾದ್ರೂ ಬರ್ತಿದ್ರು ಏನೋ. ಒಬ್ರಿಬ್ರು ಬಂದಿದ್ರು, 4-6 ಜನ ಬಂದಿದ್ರು ಅನ್ಸುತ್ತೆ. ನಾನು ಹೇಳೋದು ಮರ್ತು ಬಿಟ್ಟೆ ನಿನ್ನೆ. ಪ್ರತಿ ತಿಂಗಳು ನಮ್ಮಲ್ಲಿ ಶಿವಾನುಭವ ಕಾರ್ಯಕ್ರಮ ಇರುತ್ತೆ, ಪ್ರತಿ ತಿಂಗಳು ಇರ್ತದೆ. ಅದೇ ತರ ಇವತ್ತು ಅಮಾವಾಸ್ಯೆ ದಿವಸ ಬೆಳಿಗ್ಗೆ 11 ಗಂಟೆಯಿಂದ 2:30 ಗಂಟೆವರೆಗೂ ಕಾರ್ಯಕ್ರಮ ಆಗುತ್ತೆ. 2:30 ಗಂಟೆ ಮೇಲೆ ಪ್ರಸಾದ ದಾಸೋಹ ಇರುತ್ತೆ. ದಾಸೋಹ ಮುಗಿಸ್ಕೊಂಡು ನೀವು ಬರ್ಬೋದು. ಅದೇ ಹಗಲತ್ತೇ ಇರುತ್ತೆ.
ಹಾಗಾಗಿ ನೀವು ಸುಲಭವಾಗಿ ಬರಬಹುದು. ಇವತ್ತು ಅಲ್ಲಿ ಕಾರ್ಯಕ್ರಮ ಆಗಿದೆ. ಮತ್ತೆ ಈಗ ಇಲ್ಲಿ ಮುಗಿಸ್ಕೊಂಡು ದಿವಸದಂತೆ ಕಣಿವನ್ನಾಪುರಕ್ಕೂ ಕೂಡ ಹೋಗ್ತಾ ಇದ್ದೀನಿ. ಅಲ್ಲಿ ಬೆಳಿಗ್ಗೆ ಮುಕ್ತಾಯ ಇರ್ತದೆ, ಮಧ್ಯಾಹ್ನ 12 ಗಂಟೆಗೆ ಮುಕ್ತಾಯ ಇರ್ತದೆ ಕಣಿವನ್ನಾಪುರದಲ್ಲಿ. ರಾತ್ರಿಗೆ ಇಲ್ಲಿ ಮುಕ್ತಾಯ ಸಮಾರಂಭ ಇರುತ್ತೆ. ಈಗಾಗಲೇ ನಿಮಗೆ ಪತ್ರಿಕೆ ಮೂಲಕ, ಆಮಂತ್ರಣ ಪತ್ರಿಕೆ ಮೂಲಕ ಎಲ್ರಿಗೂ ಗೊತ್ತಾಗಿದೆ. ನಾಳಿನ ದಿವಸ ಸಂಕ್ಷಿಪ್ತವಾದ ಪ್ರವಚನ ಇರ್ತದೆ. ನಾಳೆ ಮಹಾದೇವಿ ಅಕ್ಕಂದು ಹೇಳ್ಬಿಡ್ತೀನಿ ಕೊನೆ ದಿವಸ. ತ್ರಿಮಾತೆಯರಲ್ಲಿ ನಿನ್ನೆ ಅಕ್ಕನಾಗಮ್ಮನವ್ರದ್ದು ಆಗಿದೆ, ಇವತ್ತು ನೀಲಮ್ಮನವ್ರದ್ದಾಯ್ತು. ನಾಳಿನ ದಿವಸ ನೀಲಮ್ಮ ತಾಯಿ ಅಕ್ಕ ಮಹಾದೇವಿ ಅವ್ರದನ್ನ ನೋಡೋಣ. ನೋಡಿ ನಾಳೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಅದಕ್ಕೆ ನಾಳಿನ ದಿವಸ ಸರಿಯಾಗಿ 7 ಗಂಟೆಗೆ ಅಥವಾ 6:15ಗೆ ಬಂದ್ಬಿಡಿ ನಾಳೆ. ಮತ್ತೆ ನಾಳೆ ಬೆಳಿಗ್ಗೆ ಮೆರವಣಿಗೆ, ಪುಸ್ತಕ ಗ್ರಂಥ ಮೆರವಣಿಗೆ ಕೂಡ ಇರುತ್ತೆ 3000 ಮಠದವರೆಗೆ. ಆ ಕಾರ್ಯಕ್ರಮ ಎಲ್ಲ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ತಿಳಿಸ್ತಾರೆ. ನಾಳಿನ ದಿವಸ ಮಹಾದೇವಿ ಅಕ್ಕನವರ ಸಂಕ್ಷಿಪ್ತ ಚರಿತ್ರೆಯನ್ನು ನೋಡಿ ಈ ಒಂದು ಇದಕ್ಕೆ ಮುಕ್ತಾಯ ಆಡೋಣ. ವಚನಾಧಾರಿತ ಶರಣಚರಿತಾಮೃತ ಪ್ರವಚನ. ನನ್ನ ಜೀವನದಲ್ಲಿ ಇದೊಂದು ವಿಶೇಷ ಪ್ರವಚನ ಆಯಿತು. ಮುರುಘಾ ಮಠದಲ್ಲಿ ವಚನ ಹೃದಯದ ಮೊದಲನೇ ಪ್ರವಚನ. 1 ತಿಂಗಳು ವಿಶೇಷವಾದಂತಹ ಪ್ರವಚನ. ಅಪ್ಪಗಳು ಯುಗಾದಿ ಹಬ್ಬದ ದಿವಸನೇ ಹೇಳಿದ್ರು ಮುಳುಗುಂದಕ್ಕೆ ಹೋದಾಗ, ಈ ಸಾರಿ ಮುರುಘಾ ಮಠದಲ್ಲಿ ನಿಮ್ದಾಗ್ಲಿ ಅಂತಂದಿದ್ರು. ಮತ್ತೊಂದು ತಿಂಗಳು ನಾನು ಸಮಯ ತಗೊಂಡು ಆಮೇಲೆ ಅದನ್ನ ಗಟ್ಟಿಗೊಳಿಸಿದೆ. ಅದು ನನಗೆ ತುಂಬಾ ಸಂತೋಷ ಕೊಡ್ತು. ಅವರೇ ಹೇಳಿದ್ರು, ಇಲ್ಲಿ ನೀವು ಪ್ರವಚನಕ್ಕೆ ಒಪ್ಕೊಂಡ್ರೆ ಬಹಳ ಒಳ್ಳೇದು, ಯಾಕಂದ್ರೆ ನೀವು ದಿವಸ ಹೋಗಿ ಬಂದು ಮಾಡ್ಬೋದು, ಮಹಾಮನೆಯಲ್ಲೇ ಇರಬಹುದು ಅಂತ ಹೇಳಿದ್ರು. ಮಹಾಮನೆಯಲ್ಲಿ ಆರೋಗ್ಯ ಸಾಧಕರ ಒಂದು ಕಾರ್ಯಕ್ರಮವನ್ನು ಮಾಡ್ತಾ, ಆ ಕೆಲಸದಲ್ಲೂ ತೊಡಕೊಂಡು ಅಭ್ಯಾಸನ ಮಾಡ್ತಾ ಈ ಕಾರ್ಯಕ್ರಮ ಮಾಡಕ್ ಅನುಕೂಲ ಆಯ್ತು. ಪರಮ ಪೂಜ್ಯರು ಕೃಪೆ ಇಟ್ಟು ಇಂತಹ ಒಂದು ಸುವರ್ಣ ಅವಕಾಶವನ್ನ ಒದಗಿಸ್ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಹೃದಯಪೂರ್ವಕವಾದ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಪೂಜ್ಯ ಅಪ್ಪಗಳವರಿಗೆ ತಮಗೆಲ್ಲರಿಗೂ ಶರಣ.